ಗಟ್ಟಿಗೆ ಹೇಳೋಣ ಹಲ್ಲೆಲೂಯಾ. ಎಷ್ಟು ಜನ ದೇವರ ಸಂತೋಷವುಳ್ಳ ವಾಕ್ಯಕ್ಕೆ ನಾವು ಪರಿಪೂರ್ಣತೆಯಿಂದ ತಲೆ ಬಾಗ್ತೀವಿ ಅನ್ನೋರು ಎಷ್ಟು ಜನ ಇದ್ದೀರಾ? ನಾವು ಈ ವಾಕ್ಯ ವಿಧೇಯರಾಗಿ ತಲೆ ಬಾಗ್ತೀವಿ ಅನ್ನೋರು. ಹಲ್ಲೆಲೂಯಾ. ಸತ್ಯವಾಗಿ ಹೇಳ್ತಾ ಇರುವಂಥದ್ದು, ಎಲ್ಲಿ ವಾಕ್ಯ ಇರುತ್ತದೋ ಅಲ್ಲಿ ಬಿಡುಗಡೆ ಬಹಳ ಬೇಗವಾಗಿ ನಡೀತದೆ. ಇವತ್ತು ಎಷ್ಟು ಜನ ನೀವು ಬರ್ತಾ ಇರುವಂಥ ಜನನ ಇವಾಗ ಆಲ್ರೆಡಿ ಫುಲ್ ಆಗಿದೆ, ಮತ್ತು ಮೇಲೆ ಕಳಿಸ್ಕೊಂಡು ಈ ಸೈಡ್ ಕೂಡ್ಸಕ್ಕೆ ಹೇಳ್ರಿ. ಬಂದಿನ ಪ್ರತಿಯೊಂದು ಜನ ವಿಶ್ವಾಸಿಗಳಿಗೆ ಪ್ರಿಯ ದೇವಜನ ಆನ್ಲೈನಲ್ಲಿ ಎಷ್ಟು ಜನ ನೋಡ್ತಾ ಇದ್ದೀರಾ? ನೀವು ಬೇಗವಾಗಿ ನೋಡುವಂಥ ಶೇರ್ನ ಮಾಡಿರಿ. ಯಾಕೆಂದರೆ ನೀವು ಶೇರ್ ಮಾಡುವುದರಿಂದ ಅನೇಕ ಆತ್ಮಗಳು ಈ ವಾಕ್ಯಗಳ ಅವಶ್ಯ ಇದೆಯೇನೋ, ಈ ವಾಕ್ಯ ಅವರಿಗೆ ಬೇಕಾಗಿರ್ತದೇನೋ, ನಿಮ್ಮ ಒಂದು ಶೇರ್ನಿಂದ, ಒಂದು ಕಮೆಂಟ್ಗಳಿಂದ ಪವಿತ್ರಾತ್ಮ ಬಹಳ ಬ್ಲೆಸ್ ಮಾಡುತ್ತಾ ಇರಲಿ. ಇವತ್ತು ವಿಶೇಷವಾದಂಥ ಯಾವ ಮನೆಗಳಿಗೆ ಬೀಗಗಳಿದ್ದವೋ ಆ ಮನೆ ಬಹಳ ಸುರಕ್ಷಿತವಾಗಿರ್ತದೆ. ಅಂದರೆ ಅರ್ಥ ನಾನು ಹೇಳ್ತಾ ಇದ್ದೀನಿ, ಇವತ್ತು ನಿಮ್ಮ ಈ ಕಂಟಿನ್ಯೂ ವಾಕ್ಯ ಮುಗಿಯ ತನಕ, ಈ ಕೂಟ ಮುಗಿಸ್ತಕ ಎಲ್ಲದಕ್ಕೆ ಮೇಲೆ ಬೀಗಗಳು ಹಾಕಿ ಬನ್ನಿ ಯೇಸು ನಾಮದಿಂದ. ಹೊರಗಡೆ ಆಲೋಚನೆಗಳಿಗೆಲ್ಲ ಬೀಗಗಳನ್ನು ಹಾಕಿದಾಗ ನಮ್ಮ ಬಲವಾದ ದೇವರ ಪ್ರೆಸೆನ್ಸ್ನ ಮೂಡಿಸ್ಲಿಕ್ಕಿದೆ ಯೇಸು ನಾಮದಿಂದ. ಓಕೆ, ದೇವರ ಸತ್ಯವೇದದ ಭಾಗದಲ್ಲಿ ನಾವು ಹೋಗೋದಾದರೆ ಇವತ್ತಿನ ನಾವು ಆರಿಸ್ಕೊಂಡಂಥ ವಾಕ್ಯ ಪವಿತ್ರಾತ್ಮನು ನಮ್ಮನ್ನು ತಿಳಿಸ್ಕೊಡುವಂಥದ್ದು. 1 ಸಲ 2 ಸಲ 3 ಸಲ ವಂಚನೆ ಆಗಿದಂಥ ಸೇವಕನ ವಿಷಯದಲ್ಲೇ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ವಾಕ್ಯದ ಹಿಂದೆ ಬಹಳ ರಹಸ್ಯವಾದಂಥ ದೇವರ ಆತ್ಮನ ಕಾರ್ಯಗಳಿದೆ. ಯಾವಾಗ ದೇವರು ನಮ್ಮನ್ನು ಬುದ್ಧಿ ಜ್ಞಾನ ಎಲ್ಲ ಕೊಟ್ಟಿದ್ದಾನೆ, ಆದರೆ ಲೋಕದಲ್ಲಿ ನಾವು ಹೋದಾಗ ಲೋಕದ ವ್ಯವಹಾರದಲ್ಲಿ ಎಲ್ಲ ಲೌಕಿಕ ಆಸೆಗಳಲ್ಲಿ ಲೌಕಿಕ ವಿಷಯಗಳಲ್ಲಿ ಮನುಷ್ಯನು ಕಳೆದು ಹೋಗ್ತಾ ಇರ್ತಾನೆ. ಇವತ್ತು ಎಷ್ಟು ಜನ ನೀವು ಎಲ್ಲಿ ಕಳೆದಿದ್ದೀರ ಅನ್ನೋದು ಇವತ್ತಿದೆ. ಈ ವಾಕ್ಯ ನಿಮ್ಮನ್ನು ಹುಡುಕೊಂಡು ದೇವರ ರಾಜ್ಯದಲ್ಲಿ ತರ್ತಾ ಇದೆ ಯೇಸು ನಾಮದಿಂದ. ಪ್ರಿಯ ದೇವ ಜನರೇ, ಇವತ್ತಿನ ಆನ್ಲೈನ್ ಎಷ್ಟು ಜನ ಲೈವ್ನ ನೋಡ್ತಾ ಇದ್ದಾರೋ, ನಿಮ್ಮನ್ನು ಒಂದು ರಿಕ್ವೆಸ್ಟ್ ನನ್ನದಿದೆ. ಏನಿದೆ ಅಂದರೆ, ನೋಡ್ತಲೇ ಇರುವಂಥ ನಿಮ್ಮ ಲೈವ್ನ ನೀವೇನೋ ಅಷ್ಟೇ ಅಲ್ಲ ತೃಪ್ತರಾಗಿ ಇನ್ನೊಬ್ಬರನ್ನ ತೃಪ್ತರಾಗಿ ಮಾಡಿರಿ. ದೇವರ ರಾಜ್ಯದಲ್ಲಿ ಅವರು ಮಹಿಮೆಯಿಂದ ಮಹಿಮೆಗೆ ಹೋಗಲಿ ಯೇಸು ನಾಮದಿಂದ. ಪ್ರಿಯ ದೇವ ಜನರೇ, ಇಲ್ಲಿ ನ್ಯಾಯಸ್ಥಾಪಕರ ಕಾಂಡದಲ್ಲಿ ನೋಡೋದಾದರೆ ಅನ್ನೋ ಸತ್ಯವೇದ ನ್ಯಾಯಸ್ಥಾಪಕರು 16ನೇ ಅಧ್ಯಾಯ, ಅದರ ಒಳಗಡೆ ಸತ್ಯವೇದ ಎಷ್ಟು ಜನ ತಂದಿದ್ದೀರಾ? ನೀವೆಲ್ಲರೂ ಯುದ್ಧಕ್ಕೆ ಕರೆಕ್ಟಾಗಿ ಬಂದಿದ್ದೀರಾ. ಸತ್ಯವೇದ ಎಷ್ಟು ಜನ ನೀವು ತಂದಿದ್ದೀರಾ? ರೈಟ್ ಪೊಸಿಷನ್ ಮೇಲಿದ್ದೀರಾ. ಸತ್ಯವೇದಕ್ಕೆ ಎಷ್ಟು ಜನ ತಂದಿದ್ದೀರಾ? ನೀವು ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಬಂದಿದ್ದೀರಾ. ತೆಗೆಯೋಣ 16ನೇ ಅಧ್ಯಾಯ 6ನೇ ವಚನದಿಂದ ತೆಗೆದು ಬೇಗವಾಗಿ. ದೆಲೀಲಳು ಸಾಮ್ಸೋನನಿಗೆ, ಓದಿ, ನಿನಗೆ ಇಂಥ ಮಹಾಶಕ್ತಿ ಹೇಗೆ ಬಂದಿತು? ಕೇಳಿ, ಇಲ್ಲಿ ಸಾಮ್ಸನನ ವಿಷಯದಲ್ಲಿ ನಾವು ಮಾತನಾಡ್ತಾ ಇದ್ದೇವೆ. ಈ ಸಾಮ್ಸನು ಇಡೀ ಬೈಬಲಲ್ಲೇ ಒಬ್ಬ ಬಹಳ ಬಲಶಾಲಿ ವ್ಯಕ್ತಿ ಆದನು. ಬಹಳಷ್ಟು ಬಲಶಾಲಿ ಇರುವಂಥ ವ್ಯಕ್ತಿ ಇದ್ದನು. ಈತನಿಗೆ ದೇವರು ಇಷ್ಟು ಪವರ್ ಯಾಕೆ ದೇವರು ಕೊಟ್ಟಿದ್ದ ಅಂದರೆ, ಇವನು ತನ್ನ ವೈರಿಗಳಿಗೆ ಫಿಲಿಸ್ಟರನ್ನು ಕತ್ತರಿಸೋದಕ್ಕೆ, ಫಿಲಿಸ್ಟರನ್ನು ಶತ್ರುಗಳನ್ನಾಗಿ ಇದ್ದಂಥ ಫಿಲಿಸ್ಟರ್ ಶತ್ರುಗಳು ಈತನ ಇಸ್ರಾಯೇಲ್ ಮೇಲೆ ಯಾವತ್ತೂ ಜಯ ಹೊಂದುತ್ತಾ ಇದ್ದರು ಫಿಲಿಸ್ಟರ್. ಅದಕ್ಕಾಗಿ ದೇವರು ಏನನ್ನ ಮಾಡ್ತಾನಂದರೆ, ದೇವರು ಒಬ್ಬ ಸಾಮ್ಸನ್ ಎಂಬ ವ್ಯಕ್ತಿ ಒಬ್ಬ ಸ್ತ್ರೀ ಹೊಟ್ಟೆ ಒಳಗಡೆ ಮೂಡಿಸ್ತಾನೆ. ಅಲ್ಲಿ ದೇವದೂತನ ಬಂದು ಮಾತನಾಡ್ತಾನೆ. ಇವಾಗ ಆ ಸಾಮ್ಸನ್ ಅಲ್ಲಿ ಅವನು ಫಿಲಿಸ್ಟರ ಮಧ್ಯದಲ್ಲಿ ಅವನು ಹೋರಾಡ್ತಾ ಇರ್ತಾನೆ, ಭಾಳ ಸ್ಟ್ರಾಂಗ್ ಆಗಿ ಇರ್ತಾನೆ. ಅವನಿಗೆ ದೇವರೇನು ಮಾಡ್ತಾನೆ, ಅವನಿಗೆ ತುಂಬ ಬಲವಾದ ಅಭಿಷೇಕವನ್ನು ಕೊಟ್ಟು ಅವನಲ್ಲಿ ಸ್ಟ್ರಾಂಗ್ ಆದಂಥ ಒಂದು ಅಗ್ನಿಯನ್ನು ದೇವರು ಅವನ ಒಳಗಡೆ ರೆಡಿ ಮಾಡ್ತಾನೆ. ಅವನಿಗೆ ಸಾಮ್ಸನಿಗೆ ಸೋಲಿಸೋರು ಮತ್ತು ಅವನಿಗೆ ಯಾವತ್ತೂ ಸೋಲಿಲ್ಲದಂಥ ಅವನು ಸಾಮ್ಸನ್ ಅಂತ ಒಬ್ಬ ದೇವದಾಸನಿದ್ದನು. ಇವನು ದೇವರು ಕಳಿಸ್ಕೊಟ್ಟಂಥ ಈ ಸಾಮ್ಸನಿಗೆ ಇವನಲ್ಲಿ ಭಾಳ ಬಲವಾದಂಥ ಶಕ್ತಿ ಇತ್ತು. ಪ್ರಿಯ ದೇವಜನರೇ, ಇವನಿಗೆ ಯಾವುದೇ ಏನೇ ತಲವಾರುಗಳು, ರಿವಾಲ್ವರ್ಗಳು, ಅನೇಕ ವಿಷಯಗಳನ್ನು ಈತನ ಮೇಲೆ ಏನೇ ಯುದ್ಧಕ್ಕೆ ಬಂದರೂ ಇವನ್ನ ಯುದ್ಧದಲ್ಲಿ ಪ್ರತಿಯೊಂದು ಸೋತು ಹೋಗ್ತಾ ಇದ್ದೀರೋ, ಇವನ ಜೊತೆ ಯಾರು ಯುದ್ಧಕ್ಕೆ ಬರ್ತಾ ಇದ್ದೀರೋ ಅದು ಲಕ್ಷ ಆಗಲಿ, ಅವನು ಎಷ್ಟೇ 1000 ಜನಗಳಾಗಲಿ, ಇವನು ಒಂದು ದಾರದ ಪುಡಿಯಂತೆ ಕಡಿದು ಬಿಡುವಂಥ ವ್ಯಕ್ತಿಯಾಗಿರೋ ಭಾಳ ಅನ್ಎಂಟೆಡ್ ಆಗಿದ್ದನು ಸಾಮ್ಸನ್. ಈ ಸಾಮ್ಸನ್ನ ಒಂದು ದಿನ ಏನಾಗ್ತದೆ ಅಂದರೆ, ದೇವರ ಏನು ಕರೆದಿದ್ದಾನೋ ಏನು ಸೇವೆಗೆ, ಆದರೆ ದೇವರ ಸೇವೆ ಕರೆದಾಗ ದೇವರ ಸೇವೆ ನೆಗ್ಲೆಕ್ಟ್ ಮಾಡಿದ್ದಾನೆ.
ಕೆಲವು ಜಾಗದಲ್ಲಿ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಇದು ಡೀಪ್ ಆಗಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗೋಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಿಯ ದೇವ ಜನರೇ, ಇಲ್ಲಿ ನಾವು ನೋಡೋದಾದರೆ ನಾನು ಮಧ್ಯದಿಂದ ನಿಮ್ಮನ್ನು ಓದಿಸ್ತಾ ಇದ್ದೀನಿ ಬೇಗ ಬೇಗವಾಗಿ ನನ್ನ ಸ್ಟೋರಿ. ಯಾಕೆಂದರೆ ಇದು ತುಂಬ ಲಾಂಗ್ ಇದೆ. ಆದರೆ ನಾನು ನಿಮ್ಮನ್ನು ರೂಪದಿಂದ ನೀವು ಯಾವಾಗೂ ನಾನು ಹೇಳುವ ಮತ್ತೆ ಅಧ್ಯಾಯ ವಚನಗಳು ಬೆರ್ಕೊಳ್ಬೇಕು, ಮತ್ತು ನೀವು ಓದ್ತಾ ಇರಬೇಕು ಮನೆಯಲ್ಲೂ ಮತ್ತು ಈ ಸ್ಥಳದಲ್ಲೂ ನೀವು ಓದ್ತಾ ಇರಬೇಕು. ಯಾಕೆಂದರೆ ನಾವು ವಾಕ್ಯ ಹೇಳುವಾಗ ಫಸ್ಟ್ ನೀವು ವಾಕ್ಯ ಕಡೆ ಗಮನ ಕೊಡಬೇಕು. ಆನಂತರ ನಿಮ್ಮ ಮನೆಯಲ್ಲಿ ಫುಲ್ ಟೈಮ್ ಇರ್ತದೆ. ಯಾವ ಅಧ್ಯಾಯ ವಚನಗಳನ್ನು ಹೇಗೆ ಹೇಳ್ತಾ ಇದ್ರೋ ನೀವು ಪೂರ್ತಿ ಬೈಬಲ್ನ ಆ ಅಧ್ಯಾಯ ವಚನ ಆಗುತ್ತೋ ನೀವು ಸ್ಟಡಿ ಮಾಡಬೇಕು. ಪ್ರಿಯ ದೇವಚನ ನೋಡೋದಾದರೆ ಇಲ್ಲಿ ಈ ಸಾಮ್ಸನ್ನಿಗೆ ಭಾಳ ಬಲವಾದಂಥದ್ದು ಶಕ್ತಿ ಕೊಟ್ಟಿದ್ದನು ದೇವರು. ಯಾಕೆಂದರೆ ಇವನಿಗೆ ಸೋಲಿಸುವ ಗಂಡಸು ಯಾರೂ ಇರಲಿಲ್ಲ. ಇವನಲ್ಲಿ ಎಷ್ಟು ಸ್ಟ್ರಾಂಗ್ ಇತ್ತು. ಇವನು 10,000 ಜನ ಬಂದರೂ ತಕ್ಷಣದಲ್ಲೇ ಕತ್ತರಿಸ್ತಾ ಇದ್ದನು. ಅಷ್ಟು ಸ್ಟ್ರಾಂಗ್ ಅನೆಂಟಿಂಗ್ ದೇವರಿನಿಗೆ ಇಕ್ಕಿದ್ದನು. ಆದರೆ ದೇವರು ಎದಕ್ಕಾಗಿ ಇವನಿಗೆ ಕರೆದಿದ್ದನೋ ಇವನು ಸ್ವಲ್ಪವಾಗಿ ಮರೆತು ಹೋದನು. ಇವನು ಹೆಂಗಿದ್ದನು, ಇವನು ಸಾಮ್ಸನನೆಂಬ ದೇವ ವ್ಯಕ್ತಿ ಈತನು ಸ್ವಲ್ಪ ತನ್ನ ಕರುವಿಕೆಗೆ ನೆಗ್ಲೆಕ್ಟ್ ಮಾಡಿದನು, ತನ್ನ ಕರುವಿಕೆಗೆ ಬುಲಾಯಿಸಿದನು. ಇವನು ಏಜು ಯವನಸ್ಥನಾಗಿ ಇವನಿಗೆ ಏಜ್ ಆಗ್ತಾ ಇರಲಿಲ್ಲ. ಭಾಳ ಹೆಂಗಿರ್ತದೆ, ಯಾಕೆಂದರೆ ಹೆಂಗಿರೋನಲ್ಲಿ ಯಾವಾಗ ಭೀ ಭಾಳ ಸ್ಟ್ರಾಂಗ್ ಆದಂಥ ಆತನಿಗೆ ಶಕ್ತಿ ಇರ್ತದೆ. ಈ ಸಾಮ್ಸನಿಗೆ ದೇವರು ಯಾವತ್ತೂ ಭೀ ಭಾಳಷ್ಟು ಶಕ್ತಿಯನ್ನು ತುಂಬ್ತಾ ಇದ್ದಿದ್ದನು. ಆಗ ಇವನು ಏನಾಯಿತು, ದೇವರಿನ ತಾಯಿ ಗರ್ಭದಲ್ಲೇ ತನ್ನ ಮೇಲೆ ದೊಡ್ಡ ಶಕ್ತಿಯನ್ನು ಕೊಟ್ಟು ಕಳೆದನು. ಆದರೆ ಬರ್ತಾ ಬರ್ತಾ ಅವನು ದೊಡ್ಡವನು ಆಗ್ತಾ 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 ಫಿಲಿಸ್ಟರು ತುಂಬ ವಿರೋಧ ಇದ್ದರು. ಫಿಲಿಸ್ಟರ್ ಜನರಿಗೆ, ಸ್ಪೆಷಲಿ ಫಿಲಿಸ್ಟರಿಗಾಗಿ ಅವ್ರ ಮೇಲೆ ಕತ್ತರಿಸೋದಕ್ಕೆ, ಅವ್ರ ಮೇಲೆ ವಾರ್ ಮಾಡೋದಕ್ಕೆ, ದುಶ್ಮನ್ಗಳು ವಾರ್ ಮಾಡೋದಕ್ಕೆ ದೇವರು ಒಂದು ಈಗಲೂ ಸಹ ಈ ಸಾಮ್ಸನ್ನಿಗೆ ರೆಡಿ ಮಾಡ್ತಾನೆ ದೇವರು. ಆದರೆ ಈ ಸಾಮ್ಸನ್ ಏನು ಮಾಡ್ತಾನೆ, ದೇವರ ಕರುವಿಕೆಗೆ ಬುಲಾಯಿಸ್ತಾನೆ, ದೇವರ ಕರುವಿಕೆಗೆ ಮರ್ತು ಹೋಗ್ತಾನೆ ಈ ಸಾಮ್ಸನ್ ಎಂಬ ವ್ಯಕ್ತಿ. ಈ ದೇವರಿಗೆ ಅಂತರವಾಗಿ ದೂರವಾಗ್ತಾನೆ. ಇವನು ದೇವರಿಂದ ಸ್ವಲ್ಪವಾಗಿ ದೂರವಾಗುವಾಗ ಸ್ತ್ರೀಯರ ಶ್ವಾಸಗಳಲ್ಲಿ ಅಂದರೆ ಸ್ತ್ರೀಯರಲ್ಲಿ ಸಂಗಾತಿಗಳನ್ನು ಕಟ್ಟುತ್ತಾನೆ. ಅನೇಕ ಸ್ತ್ರೀಯರ ಜೊತೆಗೆ ಇವನು ಕ್ಯಾರೆಕ್ಟರ್ ಬಿಗಡಾಸ್ಕೊಳ್ತಾನೆ. ಈ ಸಾಮ್ಸನ್ ಅನೇಕ ಹೆಣ್ಮಕ್ಳ ಜೊತೆಗೆ ಕೆಟ್ಟ ಸಂಬಂಧ ಕಟ್ತಾನೆ. ಇವನಿಗೆ ಆಲ್ರೆಡಿ ದೇವರಿನಿಗೆ ಕರೆದಿದ್ದಾನೆ ಸೇವೆಗಾಗಿ. ಇವನು ಎದಕ್ಕಾಗಿ ಕರೆದಿದ್ದಾನಂದರೆ ಇವನು ಫಿಲಿಸ್ಟರ್ ಮಧ್ಯದಲ್ಲಿ ಹೋಗಿ ಅವ್ರನ್ನ ಒಂದು ದಾರದಂತೆ ಕಡಿದು ಬರುವಂಥದ್ದು ದೇವರಿನಿಗೆ ಯುದ್ಧ ಮಾಡಿಕೊಟ್ಟಿದ್ದಾನೆ. ಆದರೆ ಇವನು ಯಾವಾಗಲೂ ಫಿಲಿಸ್ಟರ್ ಜೊತೆ ಜಗಳ ಆಡುವಾಗ ಫಿಲಿಸ್ಟರಿಗೆ ಇವನು ಕತ್ತರಿಸ್ತಾ ಇದ್ದನು. ಆವಾಗ ಫಿಲಿಸ್ಟರ ಸಂಖ್ಯೆ ಬಹಳ ಸಿಟ್ಟಲ್ಲಿ ಬಂತು. ಫಿಲಿಸ್ಟರ ಸಂಖ್ಯೆ ಭಾಳ ಸಿಟ್ಟಲ್ಲಿ ಬಂದರು. ಫಿಲಿಸ್ಟರ್ ಆಲೋಚನೆ ಮಾಡಿದ್ರು, ಈ ವ್ಯಕ್ತಿ ನಮಗೆ ಯಾವ ಆ್ಯಂಗಲಲ್ಲೂ ನಾವು ಏನು ತೊಗೊಂಡು ಹೋದ್ರೂ ಇವನು ವಿನ್ ಆಗ್ತಾ ಇದ್ದಾನೆ, ಇವನಿಗೆ ಸೋಲಿಸೋಕ್ಕೆ ನಾವು ಏನು ಮಾಡಬೇಕಂತ ಆ ಫಿಲಿಸ್ಟರ್ ಜನಗಳು ಅವರೆಲ್ಲರ ಮೇಲೆ ಹೊಂಚಾಗ್ತಾ ಇದ್ರು. ಆದರೆ ಈ ಸಾಮ್ಸನ್ನಿಗೆ ಸೋಲಿಸೋಕ್ಕಾಗಲಾರ್ದಂಥದ್ದು ಆಗ್ಬಾರ್ದು. ಇವನಲ್ಲಿ ಭಾಳ ಬಲವಾದಂಥ ಶಕ್ತಿ ಇತ್ತು. ಯಾಕೆ ಇವನ ಶಕ್ತಿ ದೇವರು ಆಲ್ರೆಡಿ ತಾಯಿ ಗರ್ಭದಲ್ಲಿ ಹಾಕಿ ಕಳಿಸಿದನು. ದೇವರು ಇವನಿಗೆ ಸೀಕ್ರೆಟ್ ಶಕ್ತಿ ಕೊಟ್ಟಿದ್ದನು, ಡಿಫ್ರೆಂಟ್ವಾದಂಥ ಶಕ್ತಿ ಕೊಟ್ಟಿದ್ದನು. ಆದರೆ ಆ ಶಕ್ತಿ ಇವನಲ್ಲಿ ಆಲ್ರೆಡಿ ಇತ್ತು. ಚಿಕ್ಕ ವಯಸ್ಸಿನಿಂದ ಅದುವರೆಗೂ ದೊಡ್ಡವನಾಗೋವರೆಗೂ ಈತನಲ್ಲಿ ಭಾಳ ಬಲವಾದ ಶಕ್ತಿ ಇತ್ತು. ಪ್ರಿಯ ದೇವಜನರೇ, ಈ ಸಾಮ್ಸನ್ನಲ್ಲಿ ಇವನು ಬರ್ತಾ 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 ಅವನು ಏಜ್ ಬರ್ತಾ ಬರ್ತಾ ಸ್ತ್ರೀಯರ ಜೊತೆ ಸಂಬಂಧ ಕಟ್ತಾ ಬಂದನು. ಆದರೆ ಇವನು ಎದಕ್ಕಾಗಿ ದೇವರನ್ನು ಕಳಿಸಿದಾನೋ ಸೇವೆಗೆ, ಆ ಸೇವೆ ಮಾಡ್ತಾ ಇರೋಕ್ಕೆ ಸ್ವಲ್ಪ ಕಮ್ಮಿ ಆಗಿ ಬರ್ತಂದ್ರು. ದೇವರ ಸಮ್ಮುಖದಲ್ಲಿ ದೇವರ ಮಾತು ಮೀರ್ತಾ ಇದ್ದನು. ಆಗ ಇವನು ಹೆಣ್ಣಿನ ಸಾವಾಸ ಹೆಚ್ಚಿಗೆ ಮಾಡಿದನು. ಇವನಿಗೆ ಮದುವೆ ಹುಚ್ಚಾಯಿತು. ಸ್ತ್ರೀಯರ ಜೊತೆ ಸಂಘವಾಗಿ ಕಡಿತಾ ಇದ್ದನು, ಸ್ತ್ರೀಯರ ಜೊತೆಗೆ ಇರ್ತಾ ಇದ್ದನು. ಈ ಸಾಮ್ಸನ್ನಿಗೆ ದೇವರು ಯಾವುದು ಫಿಲಿಸ್ಟರ್ ವಿರೋಧ ಇದ್ದಾರೋ ಆ ಫಿಲಿಸ್ಟರ ಹುಡುಗಿಗೆ ಪ್ರೀತಿ ಮಾಡೋಕ್ಕೆ ಚಾಲು ಮಾಡಿದನು ಈ ಸಾಮ್ಸನ್. ಫಿಲಿಸ್ಟರ್ ವೈರಿಗಳಿಗೆ ಯಾವ ವೈರಿತ್ವ, ದೇವರ ವೈರಿತ್ವ ಇತ್ತೋ ಅವಾಗ ಇವನಿಗೆ ಆ ಫಿಲಿಸ್ಟರ ಹೆಣ್ಮಗಳ ಜೊತೆಗೆ ಪ್ರೀತಿ ಮಾಡೋಕ್ಕೆ ಪ್ರಾರಂಭ ಮಾಡಿದನು. ಆಗ ದೇವರವನಿಗೆ ಏನೂ ಅನ್ನಲಿಲ್ಲ. ಯಾಕೆಂದರೆ ಈ ಸಾಮ್ಸನ್ ಹಿಂಗೆ ಇದ್ದಾನಂತ ದೇವರವನಿಗೆ ಚೇಂಜ್ ಮಾಡೋಕ್ಕೆ ಸಮಯ ಕೊಟ್ಟಿರ್ಬೋದು. ಆದರೂ ಸಹ ಒಂದು ದಿನ ಏನಾಯಿತು, ಸಾಮ್ಸನಿಗೆ ನಾನು ಕಳಿಸ್ಕೊಟ್ಟಿದ್ದಂಥ ಭೂಮಿ ಮೇಲೆ ಏನು ಕಳಿಸಿದ್ದೀನೋ ಅವನು ಏನಾಗ್ತಾ ಇದ್ದನು, ಅವನು ಪರಸ್ತ್ರೀಯರ ಸಂಗಡವನ್ನು ಸಂಬಂಧ ಕಟ್ತಾ ಬಂದನು. ಅವನ ಮ್ಯಾರೇಜ್ಗಳಿಗಾಗಿ ಅವನು ಅನೇಕ ಸ್ತ್ರೀಯರ ಜೊತೆ ಕೆಟ್ಟ ಸಂಬಂಧಗಳನ್ನು ಕಟ್ತಾ ಬಂದನು. ಪ್ರಿಯ ದೇವಚಂದ್ರ, ಇಲ್ಲಿ ನಾವು ನೋಡೋದಾದ ಸೇಮ್ ಇವಾಗ ಮತ್ತೆ ಓದೋಣ. ಅಲ್ಲಿ 6ನೇ ವಚನದಿಂದ ಓದ್ರಿ. 6ನೇ ವಚನದಿಂದ ಬೇಗವಾಗಿ ನಾವು ನೋಡೋದಾದರೆ ಇನ್ನೊಂದು ಅವರ್ತಿ ಓದಿ ಕ್ಲಿಯರ್ ಆಗಿ ಹೇಳಿ. ದೆಲೀಳಳು ಸಾಮ್ಸೋನನಿಗೆ, ನಿನಗೆ ಇಂಥ ಮಹಾಶಕ್ತಿ ಹೇಗೆ ಬಂದಿತ್ತು? ನೋಡಿ, ಇಲ್ಲಿ ದೆಲೀಳಲು ಸಾಮ್ಸನ್ನನು ಏನಾಗಿದ್ದಾನಂದ್ರೆ ಇವರಿಬ್ಬರು ಒಂದು ರೂಮಲ್ಲಿದ್ದಾರೆ. ಕೇಳಿ, ಈ ದೆಲೀಳಲ್ ರೂಮಲ್ಲಿ ಈ ಸಾಮ್ಸನ್ ಹೋಗಿದ್ದಾನೆ.
ಈ ಸಾಮ್ಸನ್ ಹೋದಾಗ ಈಗ ದೆಲೀಳನಿಗೆ ಗೊತ್ತಾಯಿತು, ಫಿಲಿಸ್ಟರಿಗೆ ಗೊತ್ತಾಯಿತು, ಇವನು ಸೋಲಿಸ್ಬೇಕು ಹೆಂಗೆ ಈ ವ್ಯಕ್ತಿಗೆ, ಇವನಿಗೆ ಹೊಂಚು ಹಾಕ್ಬೇಕು ಹೆಂಗೆ, ಇವನಿಗೆ ತಳಗ ಹಾಗೆ ಹಾಕಬೇಕಂತ ಅವರು ಎಷ್ಟು ಸಲ ತಲವಾರುಗಳು, ಕತ್ತೆಗಳು, ಜನಗಳು ಯುದ್ಧಕ್ಕೆ ಬಂದರೂ ಸಹ ಅಲ್ಲಿ ಸೋಲಿಸೋಕ್ಕಾಗಲಾರ್ದಿತ್ತು. ಯಾಕೆ ಗೊತ್ತಾ? ಇವನ ಜೊತೆ ಇರುವಂಥ ದೇವರ ಶಕ್ತಿ ಆಲ್ರೆಡಿ ದೇವರನಿಗೆ ರೆಡಿ ಮಾಡಿ ಭೂಮಿ ಮೇಲೆ ಕಳಿಸ್ಕೊಟ್ಟಿದ್ದನು. ಆಗ ಅಲ್ಲಿ ನೋಡೋದಾದರೆ ದೆಲೀಳಲು ಆ ಮನೆಗೆ ಹೋಗ್ತಾ ಇರುವಂಥದ್ದು, ಆತನ ಮನೆ ಆಕಿನ ಹತ್ರ ಇರ್ತಾನೆ, ಆಕಿನ ಜೊತೆ ಸಂಬಂಧಕರನಾಗಿರ್ತಾನೆ. ಈ ವ್ಯಕ್ತಿ ಹೇಗಿದ್ದಾನೆ ಅಂದರೆ, ಆಗ ಅಲ್ಲಿ ಗೊತ್ತಾಯಿತು, ಫಿಲಿಸ್ಟರಿಗೆ ಗೊತ್ತಾಯಿತು ಇವನು ಸೀಕ್ರೆಟ್ ಪ್ರಾಬ್ಲಮ್ ಏನಿದೆ, ಇವನು ಸೀಕ್ರೆಟ್ ಪರ್ಸ್ನಲ್ ಇವನು ಕಮ್ಜೋರಿ ಏನಿದೆ ಅಂತ ಸರ್ಚ್ ಮಾಡೋಕ್ಕೆ ಚಾಲು ಮಾಡಿದ್ರು. ಫಿಲಿಸ್ಟರು ಸರ್ಚ್ ಮಾಡ್ತಾ 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 ಅಲ್ಲಿ ಏನಾಯ್ತಂದರೆ, ದೆಲೀಳಲು ಎಂಬ ಸ್ತ್ರೀ ಮನೆಗೆ ಅಲ್ಲಿ ಯಾರೋ ಹೇಳಿದ್ರು, ಅವರೆಲ್ಲ ಗುಟ್ಟಾಗಿ ಕುಂತು ಡಿಸ್ಕಷನ್ ಮಾಡ್ತಾಯಿದ್ರು. ಈಗ ಇವನು ತಳಗ ಸೋಲಿಸ್ಬೇಕು ಹೆಂಗೆ, ಇವನಿಗೆ ಸಾಮ್ಸನಿಗೆ ತಳಗ ಸೋಲಿಸ್ಬೇಕು ಹೇಗೆ, ನಾವು ಗೆದಿಬೇಕು ಹೇಗೆ, ಇವನಿಗೆ ಇಷ್ಟು ತಾಕತ್ತು ಪವರ್ ಎಲ್ಲಿಂದಿದೆ, ಇವನ ಪವರ್ ಏನಿದೆ, ಪವರ್ ರಹಸ್ಯ ಏನಿದೆ ಅಂತ ಈಗ ಹುಡುಕಕ್ಕೆ ಚಾಲು ಮಾಡಿದವರು. ಅದ್ರ ಒಳಗಡೆಯಿಂದ ಯಾರೋ ಒಬ್ಬ ವ್ಯಕ್ತಿ ಹೇಳಿದನು, ಅಲ್ಲಿಂದ ಅವನು ದೆಲೀಳನ ಜೊತೆ ಇದ್ದಾನೆ, ಅವನ ಸಂಬಂಧ ದೆಲೀಳನ ಜೊತೆ ಸಂಬಂಧ ಕಟ್ಟಿದ್ದಾನೆ. ಅವಳು ಫಿಲಿಸ್ಟರದ ಒಬ್ಬಕಿ ಸ್ತ್ರೀ ಇದ್ದಾಳೆ, ಅವನೇನು ಮಾಡ್ತಾ ಇದ್ದಾನೆ, ಅವನು ಭಾಳ ಪ್ರೀತಿ ಮಾಡ್ತಾ ಇರ್ತಾನೆ, ಭಾಳ ಪ್ರೀತಿಯಿಂದ ನೋಡ್ತಾನೆ. ಅವಳದು ಒಂದು ಶಬ್ದವೂ ಮಾತು ಮೀರಲ್ಲ ಈ ವ್ಯಕ್ತಿ ಸಾಮ್ಸನ್ ಅಂತ ಅಲ್ಲಿ ಗುರ್ತಾಯ್ತದೆ ವರ್ಡನ್ನು. ಆಗ ಅದೇ ಒಂದು ಚಿಕ್ಕ ಸೇಮ್ ಪ್ರಾಬ್ಲಮ್ಮು ಅವಾಗ ಅಲ್ಲಿಂದ ಫಿಲಿಸ್ಟರಿಗೆ ಗೊತ್ತಾಯಿತು ಇನ್ನು ವೀಕ್ನೆಸ್ ಏನದ ಅಂತ. ಇವನು ಈ ಸ್ತ್ರೀ ಮನೆಗೆ ಸಿಗ್ತಾನೆ, ಪಕ್ಕ ಈ ಸ್ತ್ರೀ ಮನೆಗೆ ಸಿಗ್ತಾನೆ. ಈ ಸ್ತ್ರೀಗೆಲ್ಲ ಗೊತ್ತದೆ ಇವನು ರಹಸ್ಯ ಹೆಂಗದ, ಇವನಿಗೆ ಇಷ್ಟು ಪವರ್ ಎಲ್ಲಿಂದದ ಅಂತ ಎಲ್ಲ ಗೊತ್ತಿರೋಂಥ ಈ ಸ್ತ್ರೀಗೆ ಗೊತ್ತದಂತ ಏನು ಮಾಡಿದ್ರು. ಅವಾಗ ಫಿಲಿಸ್ಟರು ಅವ್ರೇನು ಹೇಳಿದ್ರು, ಕೆಲವು ಜನ ಒಂದು 100 ಜನ ಬಂದರು, ಫಿಲಿಸ್ಟರ ಮುಖ್ಯ ಜನಗಳು ಬಂದರು. ಅವ್ರು ಹೇಳಿದ್ರು ಸಾಮ್ಸನ್ ಇಲ್ಲದ ಟೈಮಿನಲ್ಲಿ ಒಂದು ಹೇಳಿದ್ರು ಅವಳಿಗೆ, ಫಿಲಿಸ್ಟರಿಗೆ ಸೈನ್ಯ ಈ ಸಾಮ್ಸನ್ ನಾಶ ಮಾಡ್ತಾನೆ, ಆದರೆ ಇವನಲ್ಲಿ ಪವರ್ ಎಲ್ಲಿಂದಿದೆ, ಇವನು ಇಷ್ಟು ತಾಕತ್ ಎಲ್ಲಿಂದಿದೆ, ಇವನ ತಾಕತ್ ರಹಸ್ಯವೇನು, ಇವನಿಗೆ ಹೊಡಿಬೇಕು, ಅಟ್ಯಾಕ್ ಮಾಡಬೇಕು, ಇವನಿಗೆ ತಳ ಹಾಕಬೇಕಂದ್ರೆ ಇವನು ಪವರ್ ಎಲ್ಲಿಂದ ಇದೆ, ಇನ್ನು ಪವರ್ ಏನಿದೆ, ಇನ್ನು ಪವರ್ ರಹಸ್ಯ ಏನಿದೆ ಅಂತ ಈಗ ಗೊತ್ತಾಗಬೇಕಾದ್ರೆ ಇವಳ ಹತ್ರ ಬಂದರು. ಇವಳಿಗೆ ಏನು ಆಸೆ ಹುಟ್ಟಿದ್ರು ಗೊತ್ತಾ? 150 ರೂಪಾಯಿ ನಿಮಗೆ, ನಾವೆಲ್ಲರೂ ಎಷ್ಟು ಜನ ಇಲ್ಲಿ ಸೇರಿ ಬಂದಿದ್ವಿ, 150 ರೂಪಾಯಿ ದುಡ್ಡು ನೀವು ಕೊಡ್ತೀನಿ, ನೀವೇನು ಮಾಡು, ಈಗ ಸಾಮ್ಸನ್ನ ಅಷ್ಟು ಪವರ್ ಎಲ್ಲಿಂದದ ಅಂತ ಅದರ ರಹಸ್ಯ ನನಗೆ ಗೊತ್ತಾಗಬೇಕಂತ ಹೇಳಿದ ನಂತರ ಅಲ್ಲಿ ಫಿಲಿಸ್ಟರ್ ಅವರೆಲ್ಲರೂ ಬಂದಾಗ ಸಾಮ್ಸನಲ್ಲಿ ಇಷ್ಟು ಪವರ್ ಎಲ್ಲಿಂದಂತ ನಮಗೆ ರಹಸ್ಯವಾಗಿ ಗೊತ್ತಾಗಬೇಕು. ಸಾಮ್ಸನ್ ಯಾವಾಗ ಭೀ ನಮಗೆ ಸೋಲಿಸ್ತಾ ಇರ್ತಾನೆ, ಸಾಮ್ಸನ್ ಯಾವಾಗ ಭೀ ಅವನಲ್ಲಿ ಎಷ್ಟೇ ನಾವು ಹತಿಯಾರಗಳು ತೊಗೊಬಂದರೂ ಅವನು ಪುಡಿ ಇರುವಿನಪ್ಲೆ ನಮಗೆ ಒರೆಸ್ಬಿಡ್ತಾನೆ. ಅವನಿಗೆ ಕಮ್ಜೋರಿ ಏನದ ನಮಗೆ ತಿಳಿಬೇಕಾಗಿದೆ. ಕಮ್ಜೋರಿ ಹುಡುಕ್ತಾ ಇದ್ರು. ಕಮ್ಜೋರಿಯಲ್ಲಿ ಆ ಕಮ್ಜೋರಿ ಹುಡುಕ್ತಾ ಅಲ್ಲಿ ದೆಲೀಳರ ಹತ್ರ ಅವರು ಬಂದರು. ದೆಲೀಳರು ಏನು ಮಾಡ್ತಾಳೆ, ಅವಳು ದುಡ್ಡಿಗೆ ಆಸೆ ಪಟ್ಟಿ, ಆಲ್ರೆಡಿ ಇವರಿಬ್ಬರು ಒಂದೇ ಮನಸ್ಸಿನವರು, ಪ್ರೀತಿ ಮಾಡುವಂಥವ್ರು ಇವರಿಬ್ಬರು. ಆದರೆ ಆ ದುಡ್ಡನ್ನು ನೋಡಿ ಅವಳ ಪಾರ್ಟಿಯನ್ನು ಬದಲಾಯಿಸ್ತಾಳೆ. ಪ್ರಿಯ ದೇವಜನರೇ, ಆ ದುಡ್ಡನ್ನು ನೋಡಿ ಅವಳ ಆಲೋಚನೆಗಳು ಬದಲಾಯಿಸ್ತಾಳೆ. ಫಿಲಿಸ್ಟರ ಆಲೋಚನೆಗಳಂತೆ ಅವಳು ರೆಡಿ ಆಗ್ತಾಳೆ. ಯಾಕೆಂದರೆ 100 ಆಗಿನ ಟೈಮಿನಲ್ಲಿ ಅವಾಗ 150 ರೂಪಾಯಿ ಅಂದರೆ ತುಂಬ ಕಾಸ್ಟ್ಲಿ, ಭಾಳ ರೇಟ್ ಇತ್ತು. ಆಗಿನ ಟೈಮಿನಲ್ಲಿ ಅವಳು ಅಂದ್ಕೊಂಡಳು, ನಾನು ಸಾಮ್ಸನ್ ಜೊತೆ ಇರೋದಕ್ಕಿಂತ ಈಗ ನನಗೆ ಒಂದು ಕೆಲಸ ಅದ, ನಾನು ಈ ತಾಕತ್ತು ಎಲ್ಲಿಂದ ಅಂತ ಗೊತ್ತಾಗಬೇಕಷ್ಟೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯಾ. ಅಷ್ಟು ಕೆಲಸ ಮಾಡಂತ ಇದ್ದರೆ ನನಗೆ ವೇಟ್ ಕೆಲಸ ಮಾಡೋಕ್ಕೆ ಹೇಳ್ತಾ ಇಲ್ಲ. ಹೆಂಗೆ ಭೀ ಸಾಮ್ಸನ್ ರಾತ್ರಿ ನನ್ನ ಮನೆಗೆ ಬರ್ತಾನೆ, ರಾತ್ರಿ ಮನೆಗೆ ಬಂದಾಗ ಅವನಿಗೆ ಕೇಳಿಬಿಡೋಣ ಅಂತ ಈ ದೆಲೀಳ ಏನು ಮಾಡ್ತಾಳೆ, ಅವನು ಬರೋ ತನಕ ವೇಟ್ ಮಾಡ್ತಾಳೆ. ಅವಾಗ ಸಾಮ್ಸನ್ ಬರ್ತಾನೆ. ಸಾಮ್ಸನ್ ಬಂದಾಗ ಅವತ್ತನ ಜೊತೆ ಚೆನ್ನಾಗಿ ಮಾತನಾಡಿ, ಚೆನ್ನಾಗಿ ಇಂಪ್ರೆಸ್ ಮಾಡಿ, ಅವತ್ತಿನ ದಿವಸ ಅವಳು ಕೇಳ್ತಾಳೆ, ಸಾಮ್ಸನ್ ನನಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದಿದೀಯ? ಅವ್ನು ಹೇಳ್ತಾನೆ, ನಂಗೆ ಭಾಳ ಪ್ರೀತಿ ಮಾಡ್ತಾ ಇದ್ದೀನಿ. ಅಂದರೆ ನಿನಗೆ ಇಷ್ಟು ತಾಕತ್ತು ಎಲ್ಲಿಂದ ಹೇಳು, ಈ ತಾಕತ್ ರಹಸ್ಯ ಏನದ, ನಿನ್ನಲ್ಲಿ ಇಷ್ಟು ಪವರ್ ಎಲ್ಲಿಂದ ಬಂತು, ಇಷ್ಟು ಶಕ್ತಿ ನಿನ್ನಲ್ಲಿ ಯಾರಿಗೆ ಭೀ ಇರುವಿನಂತೆ ಒರೆಸ್ತೀಯಲ್ಲ, ಇಷ್ಟು ಶಕ್ತಿ ನಿನ್ನಿಂದ ಎಲ್ಲಿಂದ ಇದೆ, ಇದು ರಹಸ್ಯ ನಮಗೆ ಗೊತ್ತಾಗಬೇಕು ಅಂತ ಅವಳು ಏನು ಮಾಡ್ತಾ ಇದ್ದಾಳೆ, ಅವನಿಗೆ ಪ್ರೀತಿ ಮಾಡುವಂಥ ಜಾಳ ನಾಟಕದಲ್ಲಿ ಅವಳಗಡೆ ಹಾಕ್ತಾ ಇದ್ದಾಳೆ, ಅವಳಗಡೆ ಬಂಧಿಸಿದ್ದಾಳೆ. ಅದರೊಳಗಡೆ ಬಂಧಿಸುವಾಗ ನಾವು ಓದೋದಾದರೆ ಮುಂದಿನ ವಚನದಲ್ಲಿ ಸಿಗುತ್ತದೆ. ಬೇಗವಾಗಿ
ಬೇಗೆ ಬೇಗೆ ಅನ್ನಲು ಅವನು, ಕರುಳಿನ 7 ಹಸಿ ತಂತಿಗಳಿಂದ ನನ್ನನ್ನು ಕಟ್ಟಿದರೆ ನಾನು ಬಲಹೀನನಾಗುವೆನು, ಬೇರೆ ಮನುಷ್ಯನಂತಾಗುವೆನು ಎಂದು ಹೇಳಿದನು. ಸಾಕಷ್ಟೇ. ಅವಳು ಬಹಳ ಪ್ರೀತಿಯಿಂದ ಅವಳಿಗೆ ಇಂಪ್ರೆಸ್ ಮಾಡಿದಳು. ಅವಾಗ ಆಕಿನ ಮಾತಿಗೆ ಇಂಪ್ರೆಸ್ ಆಗಿ ಏನು ಮಾಡ್ತಾನೆ, ಅವಾಗ ಹೇಳ್ತಾನೆ, ಕರುಳಿನ ತಂತಿಯನ್ನು ನನ್ನನ್ನು ಮೈ ಕಟ್ಟಿದರೆ ಏನಾಗ್ತದ, ನನ್ನಲ್ಲಿ ಒಳಗಿರುವಂಥ ಪವರ್ ಬಿಟ್ಟು ಹೋಗ್ತದೆ, ನನ್ನ ಒಳಗಿರುವಂಥ ಪವರನ್ನು ಬಿಟ್ಟು ಹೋಗ್ತದೆ. ಅವಳು ಏನು ಮಾಡಿದಳು, ಅವಾಗ ಆ ರಾತ್ರಿ ಅವನ ಜೊತೆಯನ್ನು ಸೇರಿ ಅವನ್ನ ಸುಸ್ತು ಮಾಡಿ, ಅವನಿಗೆ ಪೂರ್ತಿಯಾಗಿ ಅವನಿಗೆ ಸುಸ್ತು ಮಾಡಿ ಕರಳಿನ ತಂತೆಯನ್ನು ಸುತ್ತಿ ಅವನ ಮೈಯೆಲ್ಲ ಸುತ್ತು ಕೊಟ್ಟು, ಆಗೋತು ಇರುವಂಥ ಆ ತಾಮ್ರದ ತಂತೆಯನ್ನು ಪೂರ್ತಿ ಮೈಯೆಲ್ಲ ಕಟ್ಟಿಕೊಟ್ಟು, ಅವಾಗ ಏನು ಮಾಡ್ತಾಳೆ ಅಂದರೆ ಫಿಲಿಸ್ಟರಿಗೆ ಹೇಳ್ತಾಳೆ. ಫಿಲಿಸ್ಟರಿಗೆ ಏನಂತ ಜಾಗ್ರತೆ ಹೇಳ್ತಾಳೆ ಗೊತ್ತಾ, ಫಿಲಿಸ್ಟರೇ ನೀವು ಈ ಟೈಮಿಗೆ ಬರ್ರಿ, ಈ ಟೈಮಿಗೆ ಅವನಿಗೆ ಆರಾಮಾಗಿ ಮಲಗಿಸ್ತೀನಿ, ನೀವು ಆ ಟೈಮಿಗೆ ಬರುವಾಗ ಅವಾಗ ಏನಾಗ್ತದೆ ಅಂದರೆ ಫಿಲಿಸ್ಟರೆಲ್ಲ ಹತಿಯಾರುಗಳು, ಅವರೆಲ್ಲ ಬಂದುಗಳು, ತೋಫುಗಳು, ಏನೇನೋ ಸಾಮಾನುಗಳು ಎಲ್ಲವನ್ನು ತೊಗೊಂಡು ಬರ್ತಾರೆ. ಅವಾಗ ಯಾರಿಗೆ ಗೊತ್ತಾ, ಅವನಿಗೆ ಕಟ್ ಹಾಕಿದ್ರೆ ಅದೇ ಪ್ರಕಾರವಾಗಿ ಅವನನ್ನು ನಾವು ಅಟ್ಯಾಕ್ ಮಾಡ್ಬೋದು, ಅವನ ನಮ್ಮ ಕೈಗೆ ಸಿಗ್ಬೋದು ಅಂತ. ಅವಾಗ ಆ ಟೈಮಿನಲ್ಲಿ ಅವಳು ಏನು ಮಾಡ್ತಾಳೆ, ಚೀರಕ್ಕೆ ಚಾಲು ಮಾಡ್ತಾಳೆ, ಸಾಮ್ಸನನೇ ಮತ್ತೆ ಸೇಮ್ ಫಿಲಿಸ್ಟರಿನ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಿದ್ದು, ಎದ್ದೇಳು ಅಂತ ಅವನು ಅಲ್ಲಿ ಇಲ್ಲಿ ನೋಡಿ ಅವನು ಏನು ಮಾಡ್ತಾನೆ, ಆ ತಾರನ್ನು ಕಟ್ಟಿದ್ದು ಸೆಕೆಂಡಲ್ಲಿ ಒಂದು ದಾರ ಹೆಂಗೆ ಕಡಿತಾರೋ ಆ ದಾರದ ಪ್ಲೇ ಕಡ್ದು ನಿಂದಿರ್ತಾನೆ ಸಾಮ್ಸನ್. ಹಲ್ಲೆಲೂಯಾ. ಅವನು ಆ ದಾರ ಹೇಗೆ ಕಡಿತೀವೋ ಹಾಗೆ ಆ ಎಲ್ಲ ತಾಮ್ರದ ಶಕ್ತಿನ ಕಡ್ದು ನಿಂತನು. ಮತ್ತೆ ಅವತ್ತಿನ ದಿನ ಎಷ್ಟು ಜನ ಬಂದರೋ ಎಲ್ಲರನ್ನ ವಾರ್ ಮಾಡ್ತಾನೆ, ಎಲ್ಲರನ್ನ ಮಂಗಿಸ್ತಾನೆ, ಎಲ್ಲರನ್ನ ತುಕಡಿ ಆಗಿ ಮಾಡಿಬಿಡ್ತಾನೆ. ಅವಾಗ ಕೆಲವು ಜನ ಓಡ್ ಹೋಗ್ತಾರೆ. ಅವಾಗ ಹಲ್ಲೆಲೂಯಾ. ಮತ್ತೆ ಮರುದಿವಸ ಆಯಿತು. ಇವಳು 1500 ರೂಪಾಯಿ ಅದನ್ನು ಆಸೆ ಪಟ್ಟಳಂಥ ಸ್ತ್ರೀ ಈಗ ಏನಾಗ್ತದೆ ಪ್ರಿಯ ದೇವ ಜನರೇ, ಅವಳು ಆಸೆ ಪಟ್ಟಿದ್ದನ್ನು ಅತಿಯಾಗಿತ್ತು, ಅವಳಿಗೆ ದುಡ್ಡನ್ನ ಬರೋಕ್ಕೆ ಪ್ರಾರಂಭವಾಗ್ತಾಯಿತ್ತು. ನೀನು ಇದು ರೀತಿ ಕೆಲಸ ಮಾಡಬೇಕು, ನೀನು ದುಡ್ಡನ್ನ ತಂದು ಕೊಡ್ತೀವಿ, ನಾವಿಷ್ಟು ಜನ ತಂದು ಕೊಡ್ತೀವಿ ಅಂತ ಆಸೆ ಹುಟ್ಟಿಸಿದ್ರು. ಆಸೆ ಹುಟ್ಟಿಸಿದಂಥ ಅವಾಗ ಮತ್ತೆ ಸಾಮ್ಸನ್ ಬರ್ತಾನೆ ಮನೆಗೆ. ಸೇಮ್ ಮರುದಿವಸ ಸಾಮ್ಸನ್ ಹೇಳ್ತಾನೆ, ನೀ ನನಗೆ ವಂಚನೆ ಮಾಡಿದೆ, ನೀ ನನಗೆ ಸುಳ್ಳಾಡಿದೆ, ನೀ ನನಗೆ ತಪ್ಪು ಮಾಡಿದೆ, ನೀ ನನಗೆ ನಿಜವಾದ ಪ್ರೀತಿ ಮಾಡಲ್ಲ, ನೀನು ಈ ರೀತಿ ಮಾಡಿದೆ, ನಿನ್ನ ತಾಕತ್ತು ಪವರ್ ಏನಿದೆ ಗೊತ್ತಾ, ನಿನ್ನ ಪವರ್ದು ಏನಿದೆ ರಹಸ್ಯ ನನಗೆ ಗೊತ್ತಾಗಬೇಕು ಸಾಮ್ಸನ್ ಅಂತ ಅವಳು ಅವನಿಗೆ ಕೇಳ್ತಾ ಇದ್ದಾಳೆ. ಈಗ ಸಾಮ್ಸನ್ಗೆ ಭಾಳ ಕೇಳ್ತಾ ಇದ್ದಾಳೆ ಅಂತ ಏನು ಮಾಡಿದ್ರು, ಸಾಮ್ಸನ್ ಮತ್ತೆ ಇನ್ನೊಂದು ಮಾತು ತಿಳಿಸಿದ್ರು. ಇನ್ನೊಂದು ಮಾತನ್ನ ಏನೇ ತಿಳಿದನಂದರೆ, ಪರಿಪೂರ್ಣತೆಯಿಂದ ಅವನು ಒಂದು ಸಲ ವಂಚನೆ ಆಯಿತು, ಎರಡನೇ ಸಲ ವಂಚನೆ ಆಯಿತು, ಫಸ್ಟ್ ಸಲ ವಂಚನೆ ಆಯಿತು, ಅಲ್ಲಿಂದ ಮುರಿದು ಬಿಟ್ಟನು, ಮತ್ತು ಎರಡನೇ ಸಲ ಸೇಮ್ ಹೇಳಿದನು, ಮತ್ತು ಚೇಂಜ್ ಹೇಳಿದ್ರು. ಅವಾಗ ಬೇರೆ ಥರ ಸಾಮ್ಸನ್ ಹೇಳಿದನು. 3 ಸಲ ಹೇಳಿದ್ರು, 3 ಸಲ ಫಿಲಿಸ್ಟರಿಗೆ ಸೇಮ್ ವಾರ್ ಮಾಡಿ ಖಂಡಿಸ್ತಾನೆ. ಯಾಕೆಂದರೆ ಸಾಮ್ಸನ್ ಸುಳ್ಳಾಡುತ್ತಾನೆ, ಅವಳಿಗೆ ಅವನು ತಾಕತ್ತಿನ ರಹಸ್ಯ ಹೇಳಲ್ಲ, ಅವನಲ್ಲಿ ಪವರ್ದ ರಹಸ್ಯ ಹೇಳಲ್ಲ. 3 ಸಲ ವಂಚಿಸಿತು. ಅವಳಿಗೆ ಸಿಟ್ಟು ಬಂತು, ಸಾಮ್ಸನ್ ನೀ ವಂಚನೆ ಮಾಡಿದ್ಯಾ, ನೀ ನನಗೆ ನಿಜವಾದ ಪ್ರೀತಿ ಮಾಡಲ್ಲ, ನೀನು ಗಟ್ಟಿಗಿಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀ ನನಗೆ ಪ್ರೀತಿ ಮಾಡಲ್ಲ ನಿಜವಾದದು. ಅವಳು ಹೇಳಕ್ಕೆ ಚೀರಕ್ಕೆ ಸ್ಟಾರ್ಟ್ ಆಯಿತು ಅವಳಿಗೆ. ಆವಾಗ 3ನೇ ಸಲ ಮುಗಿದೋಯ್ತು. ಸಾಮ್ಸನ್ಗೆ ಮೇಲೆ ಸಿಟ್ಟಳ ಬಂದಳು. ಅವಳು ಆಸೆ ಪಟ್ಟಳು. ಈಗ ಏನು ಮಾಡಿದಳು ಗೊತ್ತಾ, ಅವಳು ಎಲ್ಲವನ್ನು ಅವಳಿಗೆ ಗೊತ್ತಾಯಿತು. ಯಾಕೆಂದರೆ ಫಿಲಿಸ್ಟರು ಮತ್ತೆ ಬರ್ತಾಯಿದ್ರು, ಮತ್ತೆ ಹುಡ್ಸ್ಕೊತಾ ಇದ್ರು, ಮತ್ತೆ ಓಡ್ ಹೋಗ್ತಾಯಿದ್ರು, ಮತ್ತೆ ಸಾಯ್ತಾಯಿದ್ರು. ಈಗ ಫಿಲಿಸ್ಟರೆಲ್ಲ ಕಮ್ಜೋರ್ ಆದರು. ಅವ್ರು ಅಂದರು, ಈ ಮನುಷ್ಯಂಗೆ ಮನಸ್ಲಕ್ಕೆ ನಮ್ಮಿಂದ ದಮ್ ಇಲ್ಲ ಅಂದರು. ಆದರೂ ಸಹ ಈ ಸ್ತ್ರೀ ಕೋಶಿಶ್ ನೋಡಿ ಅತಿಯಾಗಿ ಇಳಿದು ಪ್ರಯತ್ನ. ಅವಾಗ 4ನೇ ಸಲ ಅವಳು ಭಾಳ ಜಗಳ ಮಾಡ್ತಾಳೆ, ಅವನ್ನ ಮೈಂಡನ್ನು ವಾಶ್ ಮಾಡ್ತಾಳೆ. ಅವಳು ಹೇಗೆ ತಳಗಡೆ ಕೂತ್ಕೊಳ್ತಾಳೋ ಅವಳ ಕೂತ್ಕಿರೋಂಥ ಕಾಲ ಮೇಲೆ ಮಲಗಿಸ್ತಾಳೆ ಅವನಿಗೆ. ಅವಾಗ ಅವಳ ಜೊತೆ ತಲೆ ಮೇಲೆ ಕೈ ಆಡಿಸ್ತಾ ಪ್ರೀತಿಲಿ ಹೇಳ್ತಾಳೆ, ಸಾಮ್ಸನ್ ನಿನ್ನ ಪ್ರೀತಿ ಬಗ್ಗೆ ನನಗೆ ಇಷ್ಟು ಕೇವಲ ತಿಳಿದಿದ್ದೇನು, ನೀನು ಮುಂಚೆ ಅಲ್ಲಿ ಸಾಮ್ಸನಿಗೆ ಒಂದು ಅರ್ಥವಾಗಬೇಕಾಗಿತ್ತು. ಪ್ರಿಯ ದೇವ ಜನರೇ, 1 ಸಲ ಈ ಸ್ತ್ರೀ ನಾನು ಹೊಂಚೆ ಮಾಡಿದ್ದಾಳೆ, 2 ಸಲ ಈ ಸ್ತ್ರೀ ಹೊಂಚೆ ಮಾಡಿದ್ದಾಳೆ, 3 ಸಲ ಹೊಂಚೆ ಮಾಡಿದ್ದಾಳೆ. ಅವಳಿಂದ ದೂರ ಆಗಬೇಕಾಗಿತ್ತು, ಅವಳಿಂದ ಅಲರ್ಟ್ ಆಗಬೇಕಾಗಿತ್ತು. ಆದರೆ ಅವನು ದೂರ ಆಗಲಿಲ್ಲ, ಅಲರ್ಟ್ ಆಗಲಿಲ್ಲ. ಯಾಕೆ ಗೊತ್ತಾ, ಅವನಿಗೆ ಏನು ಸೀಕ್ರೆಟ್ ಪ್ರಾಬ್ಲಮ್ ಏನು ಗೊತ್ತಾ, ಆಕಿನ ಪ್ರೀತಿ ಒಳಗಡೆ ಮುಳುಗಿ ಹೋಗಿದ್ದನು. ಆಕೆ ಏನೇ ಮಾಡಿದ್ರು ಕರೆಕ್ಟ್ ಮಾಡ್ತಾ ಇದ್ದಾಳೆ ಅಂತ ಅನಿಸ್ತಾ ಇತ್ತು ಅವನಿಗೆ. ಇವತ್ತಿನ ಜನ್ರೇಷನ್ ಅನೇಕ ಹುಡುಗರು ಸಹ ಅವ್ರ ಒಳಗಡೆ ತಂದೆ ತಾಯಿ ಎಷ್ಟು ಹೇಳಿದ್ರು, ಪರಿವಾರ ಏನು ಹೇಳಿದ್ರು ಅವರೇ ಕರೆಕ್ಟು, ಅವ್ರದೇ ನಿಜ ಅಂತ ಇವತ್ತು ಭಾಳ ಜನ ಗಲತ್ ನಡೀತಾರೆ. ಈಗ ತಿಳ್ಕೊಡ್ರಿ, ಆ ಗಲತ್ ಮಾಡ್ತಾ ಇರ್ತಾರೆ. ಆದರೆ ಅವ್ರ ಜೀವನದಲ್ಲಿ 4 ವಾರದಲ್ಲಿ 1 ತಿಂಗಳಲ್ಲಿ 2 ವರ್ಷದಲ್ಲಿ ಅವ್ರ ಸಂಬಂಧ ಮುರಿದು ಬೀಳ್ತದೆ. ಅವ್ರ ಸಂಬಂಧ ತುಟಕಾಯಿ ಸಾಕ್ತದೆ. ಸ್ಟಾರ್ಟಿಂಗ್ ಹೇಳ್ತಾರೆ, ನಾನು ಜೀವನ ಪರ್ಯಂತ ಇರ್ತೀನಿ, ಲೈಫ್ ಲಾಂಗ್ ನಿನ್ನ ಜೊತೆ ಇರ್ತೀನಿ, ಜೀವಮಾನವೆಲ್ಲ ನಿನ್ನ ಜೊತೆ ಗಂಡ ಹೆಂಡತಿ ಅಂತ ಇರ್ತೀವಂತ. ಎಷ್ಟೋ ಜನ ಪ್ರಾಮಿಸ್ ಮಾಡಿ ಕೋರ್ಟ್ ಮ್ಯಾರೇಜು
ಎಲ್ಲೆಲ್ಲೋ ಇಲ್ಲೆಲ್ಲೋ ಮದುವೆಗಳು ಅಕ್ಷತೆಗಳು ಹಾಕೊಂಡು ಬರ್ತಾರೆ, ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊತಾ ಇರ್ತಾರೆ, ಸಭೆ ಒಳಗಡೆ ಎಲ್ಲಿ ಓಡಿ ಹೋಗಿ ಮದುವೆ ಮಾಡ್ಕೊತಾ. ಆದರೆ ಅನೇಕರ ಜನ 99% ಜಿಂದಗಿ ಬರ್ಬಾದಿದೆ. ಯಾಕೆಂದರೆ ದೇವರ ಮಾತುಗಳು ಮೀರಿ ನಡೆದವರು. ಸಾಮ್ಸನನು ದೇವರ ಮಾತು ಮೀರಿ ನಡೆದವನು. ಸಾಮ್ಸನ್ಗೆ ದೇವರ ಉದ್ದೇಶ ಇರಲಿಲ್ಲ. ಸಾಮ್ಸನ್ಗೆ ದೇವರು ಏನು ಕಳಿಸಿದನು ಗೊತ್ತಾ? ಫಿಲಿಸ್ತರ ಮೇಲೆ ಯುದ್ಧ ಮಾಡೋಕ್ಕೆ ಪವರ್ ಕೊಟ್ಟು ಕಳಿಸಿದನು. ಆದರೆ ಸಾಮ್ಸನ್ ಮೀರಿ ನಡೀತಾ ಇದ್ದನು, ರಾಂಗ್ ರೂಟಲ್ಲಿ ನಡೀತಾ ಇದ್ದನು ಸಾಮ್ಸನ್. ಅದಕ್ಕೆ ದೇವರು ಏನು ಮಾಡಿದ್ರು? ಸುಮ್ಮನೆ ಕೂತಾನೆ, ಇವನಿಗೆ ಸಜಾ ಆಗಲಿ ಅಂತ. ಆದರೆ ಇವನು ಪವರ್ ಎಲ್ಲಿದೆ ಅಂತ ಯಾರಿಗೆ ಗೊತ್ತಿದ್ದಿಲ್ಲ. ಇವನು ಪವರ್ ಯಾರಿಗೆ ಗೊತ್ತಿದೆ ಅಂದರೆ, ಒಂದು ಇವನ ತಾಯಿಗೆ, ಎರಡನೇದು ಇವನಿಗೆ ಗೊತ್ತಿತ್ತು. ಇಬ್ಬರಿಗೆ ಗೊತ್ತಿತ್ತು. ಮೂರನೇದಾಗಿ ದೇವರಿಗೆ. ದೇವರು ಯಾರಿಗೆ ಬಂದು ಹೇಳ್ತಾ ಇದ್ದಿಲ್ಲ, ತನ್ನ ತಾಯಿ ಹತ್ರ ಯಾರೋ ಹೋಗಿ ರಹಸ್ಯವಾಗಿ ಕೇಳ್ತಾ ಇರಲಿಲ್ಲ. ಈ ಸಾಮ್ಸನ್ ಹತ್ರ ಇವಾಗ ಮೂರನೇ ಸಲ ವಂಚನೆ ಮಾಡಿದಳು. ಆ ಸ್ತ್ರೀ ಭಾಳ ಗೋಳಾಡ್ತಾ ಇರ್ತಾಳೆ, ಸಾಮ್ಸನ್ ನೀನು ರಾಂಗ್ ನಡೆದಿದೆಯಾ, ಸಾಮ್ಸನ್ ನೀನು ನನ್ನ ಮೋಸ ಮಾಡ್ತಾ ಇದ್ದಿದೆಯಾ, ಸಾಮ್ಸನ್ ನೀನು ರೋಸ ಮಾಡ್ತಾ ಇದೆ ಅಂತ. ಆಗೋತ್ತೇನು ರಾತ್ರಿ ಅವಳು ಅವನ ಕಾಲ ಮೇಲೆ ಮಲಗಿಸ್ಕೊಂಡು, ತಲೆ ಮೇಲೆ ಕೈ ಆಡ್ತಾ ಹಂಗೆ ಮಾತಾಡ್ತಾ ಸಾಮ್ಸನ್, ಇವತ್ತು ನೀನು ನನಗೆ ಹೇಳಿಲ್ಲ ಅಂದರೆ ಇವತ್ತು ನೀನು ನನ್ನಿಂದ ದೂರ ಆಗ್ತೀಯ. ಅವಳು ಏನು ಅಂದಿಸಿದ್ರಳೋ ಗೊತ್ತಿಲ್ಲ, ಯಾವ ಮಾತಾಡೋನ ಮನಸ್ಸು ಕರಗಿಸ್ದಳೋ ಗೊತ್ತಿಲ್ಲ ಆ ಸ್ತ್ರೀ, ಯಾವ ಮಾತುಗಳಲ್ಲಿ ಅವನು ಮೋಡಿ ಮಾಡಿದಳೋ ಗೊತ್ತಿಲ್ಲ ಆ ಸ್ತ್ರೀ. ಆವತ್ತು ದಿವಸ ಸಾಮ್ಸನ್ ಎಲ್ಲ ನಿಜ ಹೇಳಲ್ಪಟ್ಟನು. ಆಗೋದಿನ ಟೈಮ್ ಭಾಳ ಸತ್ಯ ಮಾತಾಡಿದನು ಸಾಮ್ಸನ್, ಹೇಳಿದನು. ಅವಾಗ ಮೂರನೇ ಸಲ ಹೊಂಚಾಯಿತು. ಮೂರನೇ ಸಲ ಹೊಂಚಾದ್ಮೇಲೆ ನಾಲ್ಕನೇ ಸಲ ಅವನು ಪವರು, ಅವನಿಗೆ ಫಿಲಿಸ್ಟರ್ ಏನು ವೇಟ್ ಮಾಡ್ತಾ ಇದ್ರು ಗೊತ್ತಾ? ಅವನು ಕಮ್ಜೋರಿ ಕನ್ನಡಿಬೇಕು, ಅವನಿಗೆ ನಾವು ಸಾಯಿಸಬೇಕು. ಅವನು ಫಿಲಿಸ್ಟರ್ ಮಧ್ಯದಲ್ಲಿ ಅಷ್ಟು ಸ್ಟ್ರಾಂಗ್ ಇರಬಾರ್ದು, ಯುದ್ಧ ಮಾಡೋನಿರಬಾರ್ದು. ಆಗ ಅದೇ ಟೈಮಿನಲ್ಲಿ ನೋಡಿ, ಆ ಸ್ತ್ರೀ ಅವನನ್ನು ಯಾವ ರೀತಿ ಗಾಳು ಹಾಕ್ತಾ ಇದ್ದಾಳೆ. ಒಂದು ಸಲ ಹಾಕ್ದು ಅವನು ಎಚ್ಚರವಾಗಿರಲಿಲ್ಲ. ಒಂದು ಸಲ ಬಂದು ಕಿಡ್ನ್ಯಾಪ್ ಅಟ್ಯಾಕ್ ಆಯಿತು. ಆದರೆ ಅವಳು ಪ್ರೀತಿ ಒಳಗಡೆ ಮೋಡಿ ಒಳಗೆ ಬಿದ್ದಿದ್ದಾನೆ. ಎರಡನೇ ಸಲ, ಮೂರನೇ ಸಲ ನೋಡಿ ಪದೇ ನನ್ನನ್ನು ಬಂದು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂದರೆ ಇವನಲ್ಲಿ ಭಾಳ ಪವರ್ ಇತ್ತು, ಅದರ ಕಾಪಾಡೋ ಪವರ್ ಇತ್ತು. ಇವನ ಪವರು ಬಿಟ್ಟು ಹೋಗೋದೆಲ್ಲಿ, ಇನ್ನು ಪವರ್ ಎಲ್ಲಿದೆ, ಇವನು ಶಕ್ತಿ ಎಲ್ಲಿ ಅಡಗಿ ಕುಂತಿದೆ ಅಂತ ಅವಳು ಬಾಯಿಂದ ಕೇಳಬೇಕಾಗಿತ್ತು. ಅವಳಿಗೆ ಹೇಳಬೇಕು, ಅವಳು ಹೋಗಿ ಫಿಲಿಸ್ಟರಿಗೆ ಹೇಳಬೇಕು ಆ ಮಾತುಗಳು. ಅವ್ರ ಫಿಲಿಸ್ಟರ್ ಬಂದು ಅವನ್ನ ಕಿಡ್ನ್ಯಾಪ್ ಮಾಡಬೇಕು, ಅವನಿಗೆ ಅಟ್ಯಾಕ್ ಮಾಡಬೇಕು, ಅರೆಸ್ಟ್ ಮಾಡಬೇಕು, ಅವನಿಗೆ ಎಲ್ಲರ ಎದುರುಗಡೆ ತುಕಡಿ ಮಾಡಿ ಕತ್ತರಿಸಬೇಕು. ಆಗ ಆ ಸಮಯದಲ್ಲಿ ಪ್ರಿಯ ದೇವಜನರೇ ಆಲೋಚನೆ ಮಾಡ್ರಿ, ಆ ಸ್ತ್ರೀ ಅವನು 3 ಸಲ ಮಾತು ತಿಳಿಸಲಿಲ್ಲ. ಆದರೆ ಯಾವ ಮಾತಾಡಿದಳೋ ಏನೋ ಗೊತ್ತಿಲ್ಲ, ಅವಳು ಯಾವ ಹೃದಯಕ್ಕೆ ಟಚ್ ಆಗುವಂಥ ಮಾತಾಡಿದಳು ಗೊತ್ತಿಲ್ಲ. ದೇವರ ಮೇಲಿರುವಂಥ ದೇವರನ್ನು ಹೇಳಿದ್ದು ಸೀಕ್ರೆಟ್ ನೀನು ಒಬ್ಬನಿಗಿದೆ, ಈ ಸೀಕ್ರೆಟ್ ಯಾರಿಗೆ ತಿಳಿಸ್ಬೇಡ, ಈ ಸೀಕ್ರೆಟ್ ಪವರ್ ನಿನಗೆ ಮಾತ್ರ ಕೊಟ್ಟಿದ್ದೀನಿ, ಈ ಸೀಕ್ರೆಟ್ ನೀನು ಇನ್ನೊಬ್ಬರಿಗೆ ಹೇಳಬೇಡ, ಈ ಸೀಕ್ರೆಟ್ ನೀನು ಒಬ್ಬನಿಗಿದೆ ಅಂತ ಆಲ್ರೆಡಿ ಆ ಸೀಕ್ರೆಟ್ ದೇವರನಿಗೆ ಮೇಂಟೈನ್ ಮಾಡೋಕ್ಕಿದ್ದಾನೆ. ಆಲ್ರೆಡಿ ಅವನು ಭಾಳ ಮೇಂಟೈನ್ ಮಾಡಿದ್ದಾನೆ. ಆದರೆ ಒಂದು ಹೆಣ್ಣಿನ ಕಾಲದಲ್ಲಿ ಅವಳ ಎದುರುಗಡೆ ಆ ಸೀಕ್ರೆಟ್ ಮುಚ್ಚಿಟ್ಕೊಳ್ಳೋಕ್ಕಾಗಲಿಲ್ಲ ಆ ವ್ಯಕ್ತಿ. ಎಲ್ಲ ಓಪನ್ ಹಾರ್ಟ್ನಿಂದ ಅವಾಗ ಹೇಳಿದನು. ಅದೇ ಪ್ರಕಾರವಾಗಿ ಅವನು ಹೇಳಿದನು, ಸಾಮ್ಸನನು ನಾನೀಗೊತ್ತು ನಿನಗೆ ಹೇಳ್ತಿದ್ದೀನಿ ಎಲ್ಲ. ಅವಾಗ ದೇಲಾಳಲೇ ನಾನು ನಿನಗೆ ಹೇಳ್ತೀನಿ, ಇನ್ಮೇಲಿಂದ ನಾನು ಸುಳ್ಳಾಡಲ್ಲ, ಈ 4ನೇ ಮಾತು ನಾನು ಸುಳ್ಳು ಹೇಳಲ್ಲ, ಏನಿದೆ ನನ್ನ ರಹಸ್ಯವಿದೆ ಅಂತ ಕೇಳಿದಾಗ ಅವಾಗ ಒಂದು ಮಾತನ್ನು ತಿಳಿಸ್ತಾನೆ ಸಾಮ್ಸನು. ನಾನು ಹುಟ್ಟಿನಿಂದ ಇದು ತನಕ ನನ್ನ ತಲೆಗೆ ಬ್ಲೇಡನ್ನು ಹಚ್ಚಲಿಲ್ಲ, ನನ್ನ ಕೂದಲನ್ನು ಯಾವತ್ತೂ ತೆಗೆದಿಲ್ಲ. ಈ ಕೂದಲು ಪೂರ್ತಿ ಸಾಮ್ಸನ್ ಕೂದಲು ಎಲ್ಲಿದ್ದಿತ್ತು ಗೊತ್ತಾ? ತುಂಬ ಎತ್ತರವಾಗಿತ್ತು. ಅವನು ಎಷ್ಟು ಊಚ ಪೂರ ಇದ್ದನೋ ಅಷ್ಟು ಪೂರ್ತಿ ಪಾದ ತನಕ ಒಂದು ಕೂದಲಿತ್ತವು. ಆದರೂ ಒಂದು ದಿನವೂ ಅವನ ಕತ್ರಿಯಿಂದಲೂ ಬ್ಲೇಡಿಂದಲೂ ಅವನ ತಾಯಿ ದೇವರ ಆಜ್ಞೆ ಇತ್ತು ಮಾರಬಾರ್ದು, ದೇವರ ಆಜ್ಞೆ ಇತ್ತು ಇದು ಕೂದಲನ್ನ ತೆಗಿಬಾರ್ದು, ದೇವರ ಆಜ್ಞೆ ಇತ್ತು ಈ ಕೂದಲು ಒಳಗಡೆ ಸಾಮ್ಸನ್ ಪವರ್ ಇದೆ ಅಂತ. ಸಾಮ್ಸನ್ ಪವರು ಆ ಕೂದಲು ಒಳಗಡೆ ಅಂತ ಸಾಮ್ಸನ್ಗೆ ಆಲ್ರೆಡಿ ಗೊತ್ತಿತ್ತು. ನಾನು ಇಷ್ಟು ಪವರ್ ಹಾಕಿದ್ದೀನಿ, ಸಿಂಹಗಳಿಗೆ ಮನುಷ್ಯರಿಗೆ ನಾನು ಒಂದು ಚಿಂದಿ ಅಪ್ಲೆ ಹರಿದು ಬಿಡ್ತೀನಿ, ಒಂದು ಪೇಪರ್ ಅಪ್ಲೆ ಹರಿದು ಬಿಡ್ತೀನಿ ಅಂತ ಸಾಮ್ಸನಲ್ಲಿ ಒಳಗಡೆ ಭಾಳ ಕಾನ್ಫಿಡೆನ್ಸ್ ಇತ್ತು. ಅವಾಗ ಸಾಮ್ಸನ್ ಅವಳು ಪ್ರೀತಿಗೆ ಮೋಡಿ ಅಟ್ರ್ಯಾಕ್ಟ್ ಆಗಿ ಅವನೇನು ಮಾಡ್ತಾನೆ, ಅವತ್ತು ರಾತ್ರಿ ಹೇಳ್ತಾನೆ, ದೇಲಾಳಲೇ ನೀನು ಯಾಕಷ್ಟು ಮನಸ್ಸಿಗೆ ಹಚ್ಕೊತಿದ್ದೀಯಾ? ಆಯ್ತು, ನಿನಗೆ ನಾ ಹೇಳಿದ್ರೆ ಏನಾಯಿತು, ನಾನು ನಿನಗೆ ಭಾಳ ಪ್ರೀತಿ ಮಾಡ್ತಾ ಇದ್ದೀನಿ, ಎಲ್ಲ ತಿಳಿಸ್ಕೊಟ್ಟಿದ್ದೀನಿ, ಇದು ತಿಳಿಸ್ಕೊಡ್ತೀನಿ ತಗೋ. ಏನಂದ, ನನ್ನ ಚಿಕ್ಕ ವಯಸ್ಸಿನ ಹಿಡಿದು ನನ್ನ ಕೂದಲನ್ನು ಶೌರ್ಯ ಕತ್ತಿ ಹಚ್ಚಲಿಲ್ಲ. ಈ ಕೂದಲು ಯಾವಾಗ ನಾನು ತೆಗೆದು ಬಿಡ್ತೀನೋ ಆವಾಗ ನನ್ನ ಒಳಗಡೆ ಶಕ್ತಿ ಇಲ್ಲದವನಾಗಿರ್ತೀನಿ. ನೀವೆಲ್ಲ ಮನುಷ್ಯ ಪ್ರಪಂಚದಲ್ಲಿ ಹೇಗಿರ್ತಾರೋ ಅಷ್ಟೇ ಬಲ ಇರ್ತದೆ. ಆದರೆ ನನಗೆ ಇರುವಂಥ ಬಲ ಯೆಹೋವನ ಬಲ ನನ್ನಲ್ಲಿ ಇರಲ್ಲ. ಅವಾಗ ಅವನಿಗೆ ಗೊತ್ತಿತ್ತು ಅದು ಮಾತು. ಅವಾಗ ಅಷ್ಟೇ ಮಾತು ಅವಳಿಗೆ ತಿಳಿಸು. ಅದೇ ಪ್ರಕಾರ ದೇಲಾಳಳು ಅವ್ರು ರೆಡಿ ಆದಳು. ಈ ಮಾತು
ತಿಳಿದ ಮೇಲೆ ಇವಳು ಮಾತು ತಿಳಿದ ಮೇಲೆ ಖುಷಿ ಆದಳು. ಅವನಿಗೆ ಗಾಳಕ್ಕೆ ಹಾಕಿದ್ದೀನಿ ಅಂತ ಆ ದೆಲಾಳವಳು ಏನು ಮಾಡಿದಳು, ಫಿಲಿಸ್ಟರ್ ಮನೆಗಳಿಗೆ ಹೋದಳು. ಫಿಲಿಸ್ಟರ್ ಮನೆಗಳು ಹೋದಾಗ ಅವ್ರು ಹೇಳಿದಳು, ಫಿಲಿಸ್ಟರೇ ಈಗ ನಾನು ಪೂರ್ತಿ ಅವನು ಎಲ್ಲ ರಾಷ್ಟ್ರ ತಿಳ್ಕೊಂಡಿದ್ದೀನಿ, ಬನ್ನಿ 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 ಬನ್ನಿ. ಅವ್ರು ಹೇಳಿದ್ರು, ಹೋಗಮ್ಮ, ಪದೇ ನೀನು ಕರಿತಾ ಇದ್ದೀವಿ, ಅವನ ಕೈಲಿ ಹುಡ್ಸ್ಕೊತಾ ಇದ್ದೀವಿ ನಾವು, ಮತ್ತೆ ಕೊಲೆ ಆಗ್ತಾ ಇದೆ. ಅವ ಸೋಲ ಮಗನೇ ಅಲ್ಲ. ಅವಳು ಹೇಳಿದಳು, ಇಲ್ಲ ಬೇಗ ಬನ್ನಿ. ರಹಸ್ಯವಾದ ಮಾತು ಗೊತ್ತಿದೆ. ಅವನು ಒಬ್ಬನಿಗೆ ಏನು ಮಾಡಿದಳು, ಆವತ್ತಿನ ರಾತ್ರಿ ಒಬ್ಬ ಮನುಷ್ಯನಿಗೆ ಆರಾಮಾಗಿ ಅವನ್ನ ಮಲಗಿಸ್ಕೊಂಡಳು ಪರಿಪೂರ್ಣತೆಯಿಂದ. ಅವಳು ಕಾಲ ಮೇಲೆ ಮಲಗಿಸುವಾಗ ತಲೆಗಳು ಆಡಿಸ್ತಾ ಅವನ ಜೊತೆ ಪೂರ್ತಿ ನಶೆ ಮಾಡಿಸಿದಳು. ಅವನು ಆಕಿನ ಪರಿಪೂರ್ಣತೆ ತನ್ನ ಆಸೆ ಒಳಗಡೆ ಪೂರ್ತಿ ಮುಳುಗೋದನು. ಶರೀರವೆಲ್ಲ ಸುಸ್ತಾಯಿತು, ಕಮ್ಜೋರ್ ಆದನು. ಮತ್ತೆ ಒಬ್ಬ ಶೌರ್ಯ ಅಂದರೆ ಒಬ್ಬ ಹಜಾಮನಿ ಕರೆಸಿದಳು. ಹಜಾಮನಿ ಕರೆಸ ಮೇಲೆ ಅವನ ಕೂದಲನ್ನು ತೆಗಿಯಕ್ಕೆ ಹಸ್ದಳು. ಅವನು ಇಷ್ಟು ನಿದ್ರೆ ಹೊಡಿತಾ ಇದ್ದಾನೆ, ಗಾಢವಾದ ನಿದ್ರೆ ಹೊಡಿತಾ ಇದ್ದಾನೆ. ಅವನು ಕೂದಲನ್ನು ತೆಗಿತಾ ಇದ್ದಾನೆ. ಅವನು ಹೈಟ್ ಇರುವಂಥ ಕೂದಲನ್ನು ಶೋರೆ ಕತ್ತಿ ಹಸ್ತಾ ಇದ್ದಾರೆ, ಅವನು ಬ್ಲೇಡ್ ಹಸ್ತಾ ಇದ್ದಾರೆ ತಲೆಗೆ. ಅವಾಗ ಪರಿಪೂರ್ಣತೆಯಿಂದ ಅವನು ಪರವಶನಾಗಿದ್ದಾನೆ, ಅವನು ನಿಶಕ್ತ ಆಗಿದ್ದಾನೆ, ಅವನ ಒಳಗೆ ಶಕ್ತಿ ಬಿಟ್ಟು ಹೋಗಿದೆ. ಅವನಿಗೆ ಗೊತ್ತಿಲ್ಲ ಆ ರಾತ್ರಿ ಅವನ ಮೇಲೆ ಅಟ್ಯಾಕ್ ಆಗೋದಿದೆ. ಅವನಿಗೆ ಗೊತ್ತಿಲ್ಲ ಆ ರಾತ್ರಿ ಫಿಲಿಸ್ಟರ್ ಬರೋರಿದ್ದಾರೆ. ಅವನಿಗೆ ಗೊತ್ತಿಲ್ಲ ಆ ರಾತ್ರಿ ಬಹಳಷ್ಟು ಅವನಿಗೆ ಹಿಂಸೆ ಆಗಿ ಅವನಿಗೆ ಅಟ್ಯಾಕ್ ಮಾಡ್ಕೊಂಡು ಒಯ್ಯೋರಿದ್ದಾರೆ, ಗೊತ್ತಿಲ್ಲ. ಅದೇ ರಾತ್ರಿ ಅವನು ಆ ಸ್ತ್ರೀ ಬಂದಳು, ದಲೀಲಾ ಬಂದಳು. ಅವಾಗ ಮತ್ತೆ ಸೇಮ್ ಚೀರ್ದರು, ಸಾಮ್ಸನ್ ಆಕ್ಟ್ ಮಾಡ್ತಾ ಇದ್ರು. ಸಾಮ್ಸನ್ ಎದ್ದೇಳು, ಫಿಲಿಸ್ಟರ್ ಮತ್ತೆ ಬಂದಿದ್ದಾರೆ ನಿನ್ನನ್ನು ಹುಡುಕಕ್ಕೆ. ಅವಾಗ ಮತ್ತೆ ಸಾಮ್ಸನ್ ಏನು ಮಾಡಿದನು, ಸೇಮ್ ಎಲ್ಲವಾಗೂ ಯಾವಾಗ ಕರೆದಾಗ ಪಕ್ಕನೆ ಹೇಳ್ತಾನೋ ಆಗ ಸೇಮ್ ಟೈಮ್ಗೆ ಹೇಳ್ತಾ ಇದ್ದಾನೆ. ಅವಾಗ ಹೇಳೋ ಟೈಮಲ್ಲಿ ಅವನಿಗೆ ಗೊತ್ತಾಯ್ತು, ನನ್ನ ಒಳಗಡೆ ಶಕ್ತಿ ಇದು ಬಿಟ್ಟು ಹೋಗಿದೆ. ಅವನಿಗೆ ಮೈಸೂರು ಅನಿಸ್ತು. ತಲೆ ನೋಡಿದನು, ನನಗೆ ಗೊತ್ತಿಲ್ಲ. ಇವತ್ತು ನಾನು ಯಾವತ್ತು ಎದ್ದಿದ ಮೇಲೆ ಒಬ್ಬ ಮನುಷ್ಯನಿಗೆ ಹಿಂಗೆ ಕೈ ಮಾಡಿದ ಮೇಲೆ ಅವರಿಗೆ ತುಕ್ಕುಡಿ ಹಾರಿಸ್ತಾ ಇದ್ದಿದ್ದನು. ಸಾಮ್ಸನ್ನಲ್ಲಿ ಪವರ್ ಇರಲಿಲ್ಲ. ಸಾಮ್ಸನ್ ಪವರ್ ಕಳ್ಕೊಂಡಿದ್ದನು. ಸಾಮ್ಸನ್ ಅನ್ನೆಂಟಿ ಕಳ್ಕೊಂಡಿದ್ದನು. ಯೆಹೋವನ ಆ ಬಲ ಕಳ್ಕೊಂಡಿದ್ದನು. ಯೆಹೋವನ ಶಕ್ತಿಯವನಲ್ಲಿತ್ತು ಕಳ್ಕೊಂಡರು. ಇವಾಗ ಸಾಮ್ಸನ್ ಮೇಲೆ ಏನು ಮಾಡಿದ್ರು, ಅವರು ಫಿಲಿಸ್ಟರ್ ಎಲ್ಲರೂ ಬಂದು ಅವನ ಕೈ ಕಾಲು ದೇಹ ಹಿಡ್ಕೊಂಡು ಕಟ್ಟಾಕ್ದರು. ಹಾತಕಡಿ ಬೇಲಿಗಳು ಹಾಕ್ಕೊಂಡು ಸಾಮ್ಸನ್ನ ತಗೊಂಡು ಹೋಯ್ತರು ಅಲ್ಲಿಗೆ. ಸಾಮ್ಸನ್ನಿಗೆ ತೊಗೊಂಡೋದ ಮೇಲೆ ಅವಾಗ ಏನು ಮಾಡಿದ್ರು, ಸಾಮ್ಸನ್ನಿಗೆ ಇವನು ಭಾಳ ಸ್ಟ್ರಾಂಗ್ ಇದ್ದಾನೆ. ಅವರಿಗೆ ಏನೇನು ಮಾಡ್ತಾಯಿದ್ರು, ಅವಳು ವರ್ಷಗಳು ಸಿಟ್ಟಿಟ್ಕೊಂಡು ಕುಂತಿದ್ದಾರೆ. ವರ್ಷಗಳು ಸಿಟ್ಟಿಟ್ಕೊಂಡಿದ್ದಾರೆ. ಅವ್ರ ಸೈನ್ಯಗಳು ಇವನು ಪುಡಿ ಅಂತ ಇರುವಿಗಳಿಗೆ ಹೇಗೆ ಒರೆಸ್ತಾ ಇದ್ದನೋ ಹಾಗೆ ಒರೆಸುವಂಥ ಬಲಶಾಲಿ ತನಗಿತ್ತು. ಅವ್ರು ಭಾಳ ವರ್ಷದಿಂದ ಸಿಟ್ಟಿಟ್ಕೊಂಡಿದ್ದಾರೆ. ಈ ವ್ಯಕ್ತಿ ಸಿಕ್ಕಿದ್ದಾನೆ, ಈಗ ಸುಮ್ಮನೆ ಸಾಯಿಸಬಾರ್ದು. ಅವನಿಗೆ ಅಲ್ಲಿ ಇಲ್ಲಿ ಅವನಿಗೆ ಏನು ಮಾಡಿದ್ದಾರೆ, ಒಂದು ದೊಡ್ಡ ಕಂಬಗಳಿಗೆ ಹಾಕಿ ಕೈಗಳನ್ನು ಎತ್ತಿ ಆತನ ದೊಡ್ಡ ಕಂಬಗಳು ಹಾಕಿ ದೊಡ್ಡ ಚೇನ್ಗಳನ್ನು ಹಾಕಿ ಈ ಕಾಲಿಗೆ ಆ ಕಾಲಿಗೆ ಚೇನ್ಗಳನ್ನು ಹಾಕಿ ಅವನನ್ನು ನಿಲ್ಲಿಸಿದ್ದಾರೆ. ಎಲ್ಲಿ ನಿಲ್ಲಿಸಿದ್ದಾರೆ ಗೊತ್ತಾ? ರಣರಂಗ ಅಂದರೆ ಅರ್ಥ ಗ್ರೌಂಡ್ ಒಳಗಡೆ ನಿಲ್ಲಿಸಿದ್ದಾನೆ, ದೊಡ್ಡ ಸ್ಟೇಡಿಯಂ ಒಳಗಡೆ. ಯಾಕೆ ಗೊತ್ತಾ, ಸ್ಟೇಡಿಯಂ ಒಳಗಡೆ ಯಾಕೆ ನಿಲ್ಲಿಸ್ತಾರೆ ಗೊತ್ತಾ? ಇವನಿಗೆ ಹಿಡ್ಕೊಂಡು ತಂದಿದ್ದೀವಿ. ಇವನು ಸಾಯೋದು ಎಲ್ಲರೂ ನೋಡಬೇಕು. ಇವನು ವಿಚಿತ್ರವಾಗಿ ಸಾಯೋದು ನೋಡಬೇಕು. ಇವನಿಗೆ ಎಷ್ಟು ಸ್ಟ್ರಾಂಗ್ ಇರ್ತಾನೆ ಅಂತ ಹೇಳ್ತಾ ಇದ್ದೇನಲ್ಲ, ಇವನು ಕಮ್ಜೋರಿ ನಮ್ಮ ಕೈಯಲ್ಲಿದ್ದಂಥ ಆ ಸಾಮ್ಸನ್ಗೆ ಏನಾಯಿತು, ಪೂರ್ತಿವಾಗಿ ಅವನಿಗೆ ಗೊತ್ತಿಲ್ಲದೆ ಅವನನ್ನು ಪೂರ್ತಿವಾದ ಅವನ ಕೈ ಕಾಲು ಕಟ್ಟಾಕಲ್ಪಟ್ಟಿತ್ತು. ಅವನಲ್ಲಿ ಭಾಳ ಬುದ್ಧಿ ಇದೆ, ಭಾಳ ಚಾಣಕ್ಯ ಇದ್ದಾನೆ. ಅವನಲ್ಲಿ ಎಷ್ಟು ಬಿ ಬಿಲ್ಡಿಂಗ್ಗಳು ಸಡನ್ ಅಂತ ಮುರಿಬೋದು, ಕತ್ತರಿಸ್ಬೋದು. ಅವನು ಆಲ್ರೆಡಿ ಕೂದಲು ಒಳಗಡೆ ಅವನ ಶಕ್ತಿ ಇದೆ. ಅವ್ನು ಬಿಟ್ಟು ಹೋಯ್ತು, ಕೂದಲು ಎಲ್ಲಿ ಬಿಟ್ಟು ಹೋಯ್ತೋ ಅಲ್ಲೇ ಶಕ್ತಿ ಬಿಟ್ಟು ಹೋಯ್ತು. ಒಂದು ಸ್ತ್ರೀ ಅವನ ವಂಚನೆ ಮಾಡಿದ್ದಾಳೆ. ಒಂದು ಸ್ತ್ರೀ ದೇವರಿಂದ ದೂರ ಮಾಡಿದ್ದಾಳೆ. ಒಂದು ಸ್ತ್ರೀ ಅವಳಿನ ದೇವರ ಸಂಬಂಧ ಮುರಿದು ಹಾಕಿದ್ದಾಳೆ. ದುಡ್ಡಿಗಾಗಿ $1,500 ಅವಳು ದುಡ್ಡನ್ನು ದೂರ ಮಾಡಿಬಿಟ್ಟಿದ್ದಾಳೆ. ಪ್ರಿಯ ದೇವಜನರೇ, ಆಲೋಚನೆ ಮಾಡ್ಕೊಳ್ಳೋಣ. ಒಂದು ಚಟ ಇವತ್ತಿನ ಜೀವಿತದಲ್ಲಿ, ಒಂದು ಗುಟ್ಕ ತಿನ್ನೋ ಚಟ ದೇವರಿಂದ ದೂರ ಮಾಡ್ತಾ ಇದೆ. ಒಂದು ಸುಳ್ಳಾಡೋ ಮಾತು ದೇವರಿಂದ ನಮಗೆ ದೂರ ಮಾಡ್ತಾ ಇದೆ. ಒಂದು ಮೋಸದ ಮನಸ್ಸು, ಮೋಸದ ಆಸೆ, ಲೋಕದ ಕೆಟ್ಟ ಕನಸುಗಳು ನಮ್ಮ ಮುಂದೆ ದೇವರಿಂದ ಮುರಿದು ಹಾಕ್ತಾ ಇದೆ. ನೋಡಿ, ಕೆಟ್ಟ ಕೆಲಸ ಮಾಡೋ ವ್ಯಕ್ತಿ ದೇವರಿಂದ ಸನಿ ಬರಲ್ಲ, ದೂರ ಹೋಗ್ತಾ ಇರ್ತಾನೆ. ಅವನಿಗೆ ದೇವರಿಂದ ಎಷ್ಟು ಹೇಳಿ ಅವನು ದೂರ ಹೋಗ್ತಾ ಇರ್ತಾನೆ. ಕೆಟ್ಟ ಮಾಡೋ ಕೆಲಸ ಅವನು ದೇವ್ರ ಭಯಭಕ್ತಿಲಿ ಬರಲ್ಲ. ಅವನು ಎಷ್ಟು ಬಿನಿ ಹೇಳ್ಕೊಂಡು ಬಾ ಮತ್ತೇನು ಓಡಿ ಹೋಗ್ತಾನೆ. ಸಾಮ್ಸನ್ ಹಾಗೆ ಆದನು. ಲೌಕಿಕ ಆಶೆ ಒಳಗಡೆ ಮುಳುಗೋದನು, ಲೌಕಿಕ ಚಟ ಒಳಗಡೆ ಮುಳುಗೋದನು. ಸಾಮ್ಸನ್ಗೆ ಭಾಳ ಬಲ ಇತ್ತು. ಅವನು ವ್ಯಭಿಚಾರ ಮಾಡೋ ಟೈಮಲ್ಲಿ ದೇವ್ರಿಗೆ ಬೇಜಾರಾಗಲಿಲ್ಲರಿ. ದೇವ್ರು ಅವನಿಗೆ ಏನು ಸೀಕ್ರೆಟ್ ಇಕ್ಕಿದನೋ ಅದು ಕೊಟ್ಟು ತಪ್ಪು ಮಾಡಿದನು ಸಾಮ್ಸನ್. ಅವಳು ಇನ್ನೊಬ್ಬಳ ಜೊತೆ ಅವನು ಆರಾಮಾಗಿ ಮಲಗಿದ್ದನು ಮನೆ ಒಳಗಡೆ, ಆದರೆ ದೇವ್ರಿಗೆ ಬೇಜಾರಾಗಲಿಲ್ಲ. ಇಲ್ಲಿ ಬಿಡು, ಈ ಸಾಮ್ಸನ್ ಚಟ ಹಿಂಗೆ ಇದೆ, ಸಾಮ್ಸನ್ ಮೆಥಡ್ ಹಿಂಗೆ ಇದೆ ಅಂತ ದೇವ್ರು ಅವನ ಮೇಲೆ ಅನ್ನೆಂಟಿಂಗ್ ಕಮ್ಮಿ ಮಾಡಲಿಲ್ಲ. ಅವನ ಮೇಲೆ ಅನ್ನೆಂಟಿ ಇತ್ತು, 3 ಸಲ ಮಾಡಿದ್ರು ಅನ್ನೆಂಟಿಂಗ್ ಇತ್ತು. ಆದರೆ ಅವನ ಒಳಗಡೆ ಯಾವಾಗ ಅನ್ನೆಂಟಿಂಗ್ ಇತ್ತು ಗೊತ್ತಾ, ದೇವರ ಮಾತುಗಳು ಮೀರಿ ಹೋದಾಗ ಅನ್ನೆಂಟಿಂಗ್ ಬಿಟ್ಟು ಹೋಯ್ತು.
ಇವತ್ತು ನಾನು ತಿಳಿಸ್ತಾ ಇದ್ದೀನಿ, ಈಗ ದೇವರು ನಿಮಗೆ ಏನಾದರೂ ಒಂದು ಸೀಕ್ರೆಟ್ ಇಕ್ಕಿರ್ಬೋದು, ದೇವರು ನಿಮ್ಮನ್ನು ಏನಾದರೂ ಪ್ಲಾನಿಂಗ್ ಮಾಡಿಕ್ಕಿರ್ಬೋದು. ಆ ಪ್ಲಾನಿಂಗ್ ಯಾರಿಗೆ ಹೇಳಬೇಡ್ರಿ, ಆ ಪ್ಲಾನಿಂಗ್ ಯಾರಿಗೂ ರಿಕ್ಷವಾಗಿ ಕೊಡಬೇಡಿ. ನಿಮಗೆ ದೇವರು ದರ್ಶನ ಕನಸಲ್ಲಿ ತೋರಿಸ್ತಾ ಇರ್ಬೋದು, ಆ ದೇವರು ನಿಮ್ಮನ್ನು ಮಾತನಾಡ್ಬೋದು. ಆ ಪ್ಲಾನಿಂಗ್ ಇನ್ನೊಬ್ರಿಗೆ ಕೊಡಬೇಡಿ, ಯಾಕೆಂದರೆ ಸೈತಾನ್ ಯಾವ ರೂಪದಲ್ಲಿ ಬಂದು ಯಾವ ವಿಷಯ ಹಾಕೊಂಡು ಬಂದು ನಿಮ್ಮನ್ನು ನಶಿಸಿ ಬಿಡ್ಬೋದು. ಈಗ ನಾನು ತಿಳಿಸ್ತಾ ಇದ್ದೀನಿ, ಆ ಸಾಮ್ಸನಿಗೆ ಅವತ್ತು ರಣರಂಗದಲ್ಲಿ ಕರ್ಕೊಂಡು ಹೋದರು. ಅವಾಗ ಅಲ್ಲಿ ಫಿಲಿಸ್ಟರ ಮಹಾರಾಜ್ಯದ ಒಳಗಡೆ ಕರ್ಕೊಂಡು ಹೋದರು. ಫಿಲಿಸ್ಟರು ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಊರು ಒಳಗಡೆ ಕೋನದಲ್ಲಿರುವಂಥ ಫಿಲಿಸ್ಟರ್ ಎಲ್ಲ ಅವತ್ತು ಬಂದರು ಸಾಮ್ಸನ್ನ ನೋಡೋಕ್ಕೆ. ಸಾಮ್ಸನ್ 2 ಕಣ್ಣುಗಳು ಕಿತ್ತಾಕಿದ್ದಾರೆ. ಇವನು ಕಣ್ಣಗರಸೆ ನೋಡೋದಾದರೆ ನಮ್ಮನ್ನು ಮತ್ತೆ ಅಲ್ಲಿ ತಿರುಗಿ ಬೀಳ್ತಾನೇನೋ ಅಂತ ಅವರು ಫಿಲಿಸ್ಟರ ಜನಗಳು ಅವ್ರ ಕಣ್ಣು ಫಸ್ಟ್ ತೆಗೆದು ಬಿಟ್ಟಿದ್ದಾರೆ ಸಾಮ್ಸನದು. ಆವಾಗ ಆ ಸಾಮ್ಸನ್ ಕಣ್ಣು ತೆಗೆದಾಗ ಸಾಮ್ಸನು ಕಾಲುಗಳಿಗೆ ಬೇಡಿ ಹಾಕಿ ಅವನು ಗೋಡಿ ಕಟ್ಟಿ ನೋಡ್ತಾ ಇದ್ದಾನೆ. ಅವನ ಬಾಯಿ ಒಂದೇ ಚಾಲು ಇದೆ, ಅವನ ಕಮ್ಜೋರಿ ಇದೆ, ಅವನು ಕೂದಲು ಹಾಗೆ ಇರ್ತಿತ್ತು ಅಂತ ಇಟ್ಕೊಳ್ಳಿ. ಸಾಮ್ಸನ್ ಹಂಗೆ ಕಟ್ಟಿದ್ರೆ ಸಾಮ್ಸನ್ ಅವರಿಗೆ ಪುಡಿ ಪುಡಿ ಅಂತ ಮಾಡ್ತಾ ಇದ್ದರು. ಕಡೆಗೆ ಆಗ ಸಾಮ್ಸನಲ್ಲಿ ಏನೂ ಶಕ್ತಿ ಇರಲಿಲ್ಲ. ಅಲ್ಲಿ ಆ ಸ್ತ್ರೀ ಅವನಿಗೆ ದಲೀಲ, ಈ ಸ್ತ್ರೀ ಅವಳು ದುಡ್ಡು ತೊಗೊಂಡು ಮಜಾ ಮಾಡ್ತಾಯಿದ್ದಳು. ಆಗ ಇವನಿಗೆ ಪ್ರೀತಿ ಮಾಡ್ತಾನೆ ಅಂತ ಆ್ಯಕ್ಟ್ ಮಾಡಿ, ಪ್ರೀತಿಸ್ತಾ ಇರೋಂಥ ಪ್ರೀತಿ ಮಾಡ್ತಾನೆ ಅಂತ ಆ್ಯಕ್ಟ್ ಮಾಡಿ ಇವನಿಗೆ ಅವ್ರ ಕೈಯಲ್ಲಿ ಬಂಧಿಸಲ್ಪಟ್ಟಲ್ಲಿ ಕೊಟ್ಟನು. ಆ ಬಂದಿಯಾಗಿ ಅವನು ಅಲ್ಲಿದ್ದನು. ಆದರೆ ಸಾಮ್ಸನ್ ಬಿಡಲಿಲ್ಲ. ಸಾಮ್ಸನ್ ಮತ್ತೆ ಅವನಿಗೆ ಪ್ರಾರ್ಥನೆ ಮಾಡ್ತಾನೆ. ಸಾಮ್ಸನ್ ದೇವ್ರಿಗೆ ಹೇಳ್ತಾನೆ, ಓ ದೇವರೇ, ನಾನು ತಪ್ಪು ಮಾಡಿದ್ದೀನಿ, ಪಶ್ಚಾತ್ತಾಪ ಪಡ್ತಾ ಇದ್ದಿದ್ದೀನಿ. ನಾನು ಇವ್ರು ಮಾಡುವ ತಪ್ಪುಗಳು ತುಂಬ ದೊಡ್ಡ ತಪ್ಪಿತ್ತೆ. ನೀನು ಯಾವುದನ್ನು ನನಗೆ ಮುಚ್ಚಿಕ್ಕಂತ ಹೇಳಿದ್ಯೋ ಅದನ್ನು ನಾನು ಮುಚ್ಚಿಟ್ಕೊಂಡಿಲ್ಲ ದೇವರೇ. ನೀನು ತಪ್ಪು ನನಗೆ ಇವರನ್ನ ಕತ್ತರಿಸಕ್ಕೆ ನಂಗೆ ರೆಡಿ ಮಾಡಿದೀಯಾ, ಫಿಲಿಸ್ಟರ್ನ ನಾಶ ಮಾಡಕ್ಕೆ ನಂಗೆ ರೆಡಿ ಮಾಡಿದ್ಯಾ. ಆದರೆ ನೀನು ನನಗಿರುವಂಥ ಬುಲ್ಲಾವಾಟ್ ನಾನು ಮರ್ತು ಹೋಗಿದ್ದೀನಿ, ನನಗಿರುವಂಥ ಕರಿವಿಕೆ ನಾನು ತಪ್ಪಿಸ್ಕೊಂಡು ಹೋಗಿದ್ದೀನಿ ದೇವರೇ. ನನ್ನ ಕರಿವಿಕೆ ನೀನು ಸೇವೆ ಮಾಡೋದಿತ್ತು, ನನ್ನ ಕರಿವಿಕೆ ನೀನು ಯುದ್ಧ ಮಾಡಬೇಕಾಗಿತ್ತು ನಿನ್ನ ಪರವಾಗಿ. ಆದರೆ ನನ್ನ ಕರಿವಿಕೆ ನಾನು ಮರ್ತು ಹೋದೆ ದೇವರೇ. ಪಶ್ಚಾತ್ತಾಪ ಪಡಕ್ಕೆ ಚಾಲು ಮಾಡ್ದನು, ದೇವರಿಗೆ ಹೇಳಕ್ಕೆ ಚಾಲು ಮಾಡ್ದನು. ದೇವರೇ, ಈಗ ನನ್ನ ತಪ್ಪಾಗಿದೆ, ನಾನು ಪರರ ಸ್ತ್ರೀಯ ಜೊತೆ ಇರಬಾರ್ದಾಗಿತ್ತು, ಬೇರೆ ಸ್ತ್ರೀ ಜೊತೆ ನಾನು ಇರಬಾರ್ದಾಗಿತ್ತು, ಬೇರೆ ಸ್ತ್ರೀಗಳ ಜೊತೆ ಸಂಬಂಧ ಕಟ್ಟಿ ತಪ್ಪು ಮಾಡಿದೆ, ನಾನು ತಪ್ಪು ಮಾಡಿದೆ ದೇವರೇ ಅಂತ ಆ ಬೆಟ್ಟದ ಮೇಲೆ, ಅವನ ಶಿಖರದ ಮೇಲೆ ಅವನನ್ನು ಮೇಲೆ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಯಾಕೆ ಗೊತ್ತಾ? ಅವನನ್ನು ನಿಲ್ಲಿಸಿ ಎಲ್ಲ ಫಿಲಿಸ್ಟರನ್ನು ನೋಡಬೇಕು, ನಗಬೇಕು, ಮಜಾಕ ಆಡಬೇಕು. ಅಲ್ಲಿ ಫಿಲಿಸ್ಟರ್ ಯಾರು ಬಂದಿನವರು ಸುಮ್ಮನೆ ಕುಂತು ನೋಡ್ತಾ ಇದ್ದಿಲ್ಲ, ತಮಾಷೆ ಮಾಡ್ತಾ ಇದ್ರು, ನಗ್ತಾ ಇದ್ರು. ತೋರ್ಸು ನಿನ್ನ ಬಲ, ತೋರ್ಸು ನಿನ್ನ ತಾಕತ್ತು, ತೋರ್ಸು ನಿನ್ನ ದೇವರ ಹೆಸರು ಮೇಲೆ ಎಲ್ಲಿ ಮಾಡ್ತೀಯಾ, ತೋರ್ಸು ನಿನ್ನ ಶಕ್ತಿಯಲ್ಲಿದೆ ಅಂತ ಅಲ್ಲಿ ಸಾಮ್ಸನ್ನಿಗೆ ಚುಡಾಯಿಸ್ತಾ ಇದ್ದಿದ್ರು, ಮಜಾಕ್ ಹಾಡ್ತಾ ಇದ್ರು, ಚುಡಾಯಿಸ್ತಾ ಇದ್ರು, ಕಲ್ಲೆಸ್ತಾ ಇದ್ರು, ಅವನನ್ನು ನಡೆಸ್ತಾ ಇದ್ರು, ಅವನಿಗೆ ಹೆಂಗೆ ಕಾಮಿಡಿ ಮಾಡ್ತಾ ಇದ್ರು. ತೋರಿಸು ನಿನ್ನ ಭುಜ ಬಲ, ನೀನು ಹೇಳ್ತಾ ಇದ್ದೆ ನಾವು ಸೋಲ್ಸೋರು ಯಾರು ಇಲ್ಲ ಅಂತ ಹೇಳ್ತಿದ್ಯಾ, ಈಗ ನಿನ್ನ ಕಟ್ಟು ಹಾಕೊಂಡು ಬಂದಿದ್ದೀವಿ. ಆಗ ಸಾಮ್ಸನ್ ಅಂತ ದೊಡ್ಡ ತಪ್ಪು ಮಾಡಿದನು. ಆ ಸ್ತ್ರೀಯರ ಜೊತೆ ಸಂಬಂಧ ಕಟ್ಟಿದನು, ಸ್ತ್ರೀಯರ ಜೊತೆ, ಸ್ತ್ರೀಯರ ಮನೆಯಿಂದ ಸ್ತ್ರೀ ಮನೆಯರಿಗೆ ಹೋಗ್ತಾ ಇದ್ರು. ಎಲ್ಲಕ್ಕಿಂತ ಭಯಂಕರವಾಗಿ ವಂಚನೆ ಮಾಡಿದೆ ಯಾರಂದರೆ ದಲೀಲಾ ಎಂಬ ಸ್ತ್ರೀ ಅವನಿಗೆ ಭಾಳ ವಂಚನೆ ಮಾಡಿದ. ನಾನು ಹೇಳ್ತಾ ಇದ್ದೀನಿ, ಸ್ತ್ರೀಯರ ಪರರ ಸ್ತ್ರೀಯರಿಂದ ಹೊರಗೆ ಬನ್ನಿ, ಪಾಪದಿಂದ ಹೊರಗೆ ಬರ್ರಿ. ದೇವರಿಂತವ್ರಿಗೆ ಸಪೋರ್ಟ್ ಮಾಡಲ್ಲ. ದೇವರು ಯಾರ್ಯಾರು ಸಪೋರ್ಟ್ ಮಾಡ್ತಾನೆ ಚೆನ್ನಾಗಿ ತೆಳಗಿಟ್ಕೊಡು ಪ್ರಿಯ ದೇವ ಜನರೇ. ದೇವರ ವಾಕ್ಯಗಳು ಕೇಳೋರಿಗೆ, ದೇವರ ವಾಕ್ಯ ಪ್ರಕಾರ ನಡೆಯೋರಿಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ಸಾಮ್ಸನ್ ವಾಕ್ಯ ಮರ್ತು ಹೋದನು, ಕರಿವಿಕೆ ಬುಲಾಯಿಸ್ಕೊಂಡು ಹೋದನು. ಆವಾಗ ಸಾಮ್ಸನಿಗೆ ಅವನಿಗೆ ಭಾಳಷ್ಟು ದುಃಖ ಕಾರಣ ಆಗ್ದನು. ಆ ಸಾಮ್ಸನಿಗೆ ಏನು ಕಟ್ಟಿದ್ದಿತ್ತು ಆ ಜೈಲ್ ಖಾನಿ ಒಳಗಡೆ, ಅವನ ಕೈ ಕಾಲಿಗೆ ದೊಡ್ಡ ದೊಡ್ಡ ರಾಡ್ಗಳು, ದೊಡ್ಡ ದೊಡ್ಡ ಚೇನ್ಗಳು, ಸರ್ಪಣೆಗಳು ಕೈಗೆ ಕಾಲಿಗೆ ಕಟ್ಟಾಕ್ದರು. ಅವಾಗ ದೇವರಿಗೆ ಹೇಳ್ತಾನೆ, ಪಶ್ಚಾತ್ತಾಪ ಪಡ್ತಾನೆ. ಅವನು 2 ಕಣ್ಣು ಬಿಟ್ಟು ಹೋಗಿದೆ, ಕಣ್ಣುಗಳು ಕೆತ್ತಾಕಿ ಹೊರಗೆ ಬಿಸಾಕಿದ್ದಾರೆ ಅವನ ಗುಡ್ಡೆಗಳು. ಅವಾಗ ಸಾಮ್ಸನ್ ಹೇಳ್ತಾ ಇದ್ದಾನೆ, ಓ ದೇವರೇ ನನ್ನ ತಪ್ಪಾಯಿತು, ನಾನು ಯಾವ ಸ್ತ್ರೀಯರ ಜೊತೆ ಇರಬಾರ್ದು ಇತ್ತು ಉದ್ದೇಶ, ನಾನು ಅದನ್ನು ಪೂರ್ತಿಯಾಗಿ ನಾನು ತಪ್ಪು ಮಾಡಿದೆ ದೇವರೇ. ಮತ್ತು ನೀನು ನನಗೆ ಹೇಳಿದಿ ರಹಸ್ಯವಾದಂಥ ನನ್ನ ತಲೆಗೆ ಶೋರ ಹಚ್ಚಬಾರ್ದು, ನನ್ನ ತಲೆಗೆ ಬ್ಲೇಡ್ ಹಚ್ಚಬಾರ್ದಾಗಿತ್ತು ದೇವರೇ. ನೀನು ಏನು ಸೀಕ್ರೆಟ್ ಕೊಟ್ಟಿದೆಯೋ ಆ ಸೀಕ್ರೆಟ್ ನಾನು ಮ್ಯಾನೇಜ್ ಮಾಡ್ಕೊಳಕ್ಕಾಗಿಲ್ಲ. ಒಬ್ಬಳು ಪ್ರೀತಿ ಮಾಡಿದೆ, ಅವಳ ಪ್ರೀತಿ ಕಾಲದಾಗ ನಾನು ಹುಚ್ಚಾದೆ, ಆ ಪ್ರೀತಿ ಕಾಲದಾಗ ಮುಳುಗೋದೆ. ಈಗ ನಾನು ನಿನ್ನನ್ನು ಕಳ್ಕೊಂಡಿದ್ದೀನಿ ದೇವರೇ, ನಾನು ನಿನ್ನಿಂದ ದೂರ ಆಗ್ತಾ ಇದ್ದೀನಿ ದೇವರೇ ಅಂತ ಅವನು ಎಷ್ಟು ದುಃಖ ಪಡ್ತಾ ಇದ್ದಾರೆ ಗೊತ್ತಾ. ಅಲ್ಲಿ ತಮಾಷೆ ಮೇಲೆ ತಮಾಷೆ ನಡೀತಾ ಇದೆ. ಅಲ್ಲಿ ಅಲ್ಲಿ ಫಿಲಿಸ್ಟರ ಸೈನ್ಯ ಬಂದಿದೆ, ಕಾಮಿಡಿ ನಡೆಯೋದಷ್ಟೇ ಇದೆ, ಮಜಾ ಕಾಡೋದಷ್ಟೇ ನಡೀತಾ ಇದೆ. ಇವನೊಬ್ಬನೇ ಇದ್ದಾನೆ, ಯಾಕೆಂದ್ರೆ ಇವನು ಇಸ್ರಾಯೇಲ್ ಜನರಲ್ಲಿ ಇವನೊಬ್ಬನೇ ಸ್ಟ್ರಾಂಗ್ ಇರೋನು. ಇವನು ಮುಂದೆ ಇದ್ರೆ ಇಸ್ರಾಯೇಲ್ ಜನರಿಗೆ ಗೆದ್ದುಕೊಂಡು ಬರುವಂತ ವ್ಯಕ್ತಿ. ಈಗ ಇಸ್ರಾಯೇಲ್ ಜನ ಪೂರ್ತಿ ಮನೇಲಿ ಅಳ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದಾರೆ, ನಮ್ಮ ಸಾಮ್ಸನ್ನಿಗೆ ಹಿಡ್ಕೊಂಡು ಹೋಗಿದ್ದಾರೆ. ಇವಾಗ ಆ ಜನ ಬಂದು ನಮ್ಮನ್ನು ನುಗ್ಗಿ ನುಚ್ಚುಮೂರು ಮಾಡ್ತಾರಂತ.
ಆ ಗಳಿಗೆ ಅವರೆಲ್ಲ ಆಸೆಗಳು ಕಳ್ಕೊಂಡಿರ್ಬೋದು. ಇಸ್ರಾಯೇಲರು ಮನೆಯಲ್ಲಿ ಕುಂತು ಅಳ್ತಾ ಇದ್ದಾರೆ, ಧೈರ್ಯ ಇಲ್ಲ ಒಬ್ಬರಿಗೆ ಮುಂದೆ ಬರೋಕ್ಕೆ, ಧೈರ್ಯ ಇಲ್ಲ ಒಬ್ಬರಿಗೆ ಮುಂದೆ ಬರೋಕ್ಕೆ. ಯಾಕೆ ಗೊತ್ತಾ, ನಮ್ಮಲ್ಲಿ ಸಿಕ್ಕು ಹಾಕಿನೋ ಅಂತ ಒಬ್ಬನೇ ಇದ್ದಾನು, ಅವನಿಗೆ ಹಿಡ್ಕೊಂಡು ಒಯ್ದಾರಂದ್ರೆ ನಮಗೆ ಯಾರು ಬೇಡವ್ರು ಇಲ್ಲ. ಇವರು ಸಾಮ್ಸನ್ ದುಃಖ ಪಡ್ತಾ ಇದ್ದಾನೆ. ಸಾಮ್ಸನ್ ಅಷ್ಟೇ ದುಃಖ ಪಡಲಾರ್ದೆ ಅಲ್ಲಿ ಹೇಳ್ತಾ ಇದ್ದಾನೆ, ಓ ದೇವರೇ ನಾನು ತಪ್ಪು ಮಾಡ್ತಾ ಇದ್ದೀನಿ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಇದ್ರ ಮೇಲೆ ಎಲ್ಲಿ ಆ ಸರ್ಪಣೆಗಳ ಮೇಲೆ, ಆ ಚೇನುಗಳ ಮೇಲೆ ಅಲ್ಲಿ ಕೂಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಓ ದೇವರೇ, ಇನ್ನು ಮೇಲಿಂದ ನಾನು ತಪ್ಪು ಮಾಡಿದ್ದೀನಿ, ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ಇನ್ನು ಮೇಲಿಂದ ನಾನು ಯಾವ ತಪ್ಪು ಮಾಡಲ್ಲ ದೇವರೇ, ಈಗ ಒಂದು ಸಾರಿ ನಮ್ಗೆ ಅವಕಾಶ ಕೊಡು. ಸಾಮ್ಸನ್ ಹೇಳ್ತಾ ಇದ್ದಾನೆ, ಒಂದು ಸಾರಿ ನನಗೆ ಅವಕಾಶ ಕೊಡು, ಒಂದೇ ಒಂದು ಸಾರಿ ನನಗೆ ಅವಕಾಶ ಕೊಡು. ಯಾಕೆಂದರೆ ನೀ ನನಗೆ ಎದಕ್ಕೆ ಕಳಿಸಿದ್ದೀನಿ, ನಾನು ತಪ್ಪು ಮಾಡಿ ಮೀರಿ ನಡೆದಿದ್ದೀನಿ, ಬರೇ ನನ್ನ ಆಸೆ ಪ್ರಕಾರ ನಡೆದಿದ್ದೀನಿ, ನಿನ್ನ ಆಸೆ ಪ್ರಕಾರ ನಾನು ನಡೆದಿಲ್ಲ ದೇವರೇ. ಆಗ ಆ ಗಳಿಗೆ ದೇವರಿಗೆ ಹೇಳ್ತಾ ಇದ್ದಾನೆ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಸಾಮ್ಸನ್ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ದೇವರಿಗೆ ಹೇಳ್ತಾ ಇದ್ದಾನೆ, ಈ ಗಳಿಗೆ ನನಗೆ ಕಣ್ಣುಗಳನ್ನು ಕೊಡು ದೇವ್ರೆ, ಮತ್ತೆ ಪುನಃ ನನಗೆ ಬಲ ಕೊಡು ದೇವ್ರೆ, ನಂಗೆ ರಿಟರ್ನ್ ಮತ್ತೆ ಆ ಶಕ್ತಿನ ಕೊಡು ಕರ್ತನೆ. ಯೆಹೋವನೇ ನೀ ನನ್ನ ಜೊತೆ ಬಿಟ್ಟು ಹೋಗಿದೀಯಾ, ಯೆಹೋವನೇ ನನ್ನ ಜೊತೆ ನೀನು ಬಿಟ್ಟು ಹೋಗಿದೀಯಾ, ಈಗ ನನ್ನ ರಿಟರ್ನ್ಡು ನನಗದ ನೆಂಟಿಗೆ ಕಳಿಸ್ಕೊಡು ನನ್ನ ದೇವ್ರೆ ಅಂತ ಆ ಗಳಿಗೆ ಆ ಸ್ಥಳದಲ್ಲಿ ಆ ಚೇನುಗಳ ಕೈ ಕಟ್ಟಾಕಲ್ಪಟ್ಟಂಥ ಚೇನುಗಳ ಮಧ್ಯದಲ್ಲಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದುಃಖದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವಾಗ ಹೇಳ್ತಾ ಇದ್ದಾನೆ, ಒಂದು ಸಾರಿ ಒಂದಾದ್ರೂ ಕಣ್ಣು ಕೊಡು ನನಗೆ, ಒಂದಾದ್ರೂ ಕಣ್ಣು ಕೊಡು. ಈ ಫಿಲಿಸ್ಟರ್ ಏನು ಮಜಾಕ್ ಮಾಡ್ತಾ ಇದ್ದಾರಲ್ಲ, ನಗ್ತಾ ಇದ್ದಾರಲ್ಲ, ಇವ್ರು ತಗೊಂಡು ಸಾಯ್ತೀನಿ ಅಂತ ಹೇಳ್ತಾ ಇದ್ದಳು. ಹಲ್ಲೆಲೂಯಾ. ಆ ಸಾಮ್ಸನಲ್ಲಿ ಭಾಳ ಆಕ್ರೋಶ, ಸಾಮ್ಸನಲ್ಲಿ ಭಾಳ ಜಿಗರ್, ಸಾಮ್ಸನಲ್ಲಿ ಡಬಲ್ ಗುಂಡಿಗೆ. ಆ ಸಾಮ್ಸನ್ ಹೇಳ್ತಾ ಇದ್ರು, ಒಂದು ಕಣ್ಣು ನನಗೆ ಕೊಡು, ನಾನು ಇಲ್ಲಿ ಎಷ್ಟು ಮಜಾ ಕಾಣತ್ತದರಲ್ಲ, ಇವ್ರ ಕೋಟೆಗಳನ್ನೆಲ್ಲ ಅಳಿಸಿ ಇವರಿಗೆ ತೊಗೊಂಡು ಸಾಯ್ತೀನಿ, ನನಗೆ ಇನ್ಮೇಲಿಂದ ಒಂದೇ ಒಂದು ಸಲ ನಾನು ತಪ್ಪು ಮಾಡಿದ್ದೀನಿ, ನಾನು ಇವ್ರಿಗೆ ತೊಗೊಂಡು ಸಾಯ್ಬೇಕಂತ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಅವನು ದೇವರಿಗೆ ಹೇಗೆ ಪ್ರಾರ್ಥನೆ ಮಾಡ್ತಾನೆ ಗೊತ್ತಾ, ಅವನು ಕಳ್ಕೊಂಡಿದ್ದನು, ಎಲ್ಲ ಉಮ್ಮೀದು ಕಳ್ಕೊಂಡಿದ್ದನು, ಬದುಕದ ಆಸೆ ಕಳ್ಕೊಂಡಿದ್ದನು, ಜೀವನ ಮಾಡೋದ ಆಸೆ ಕಳ್ಕೊಂಡಿದ್ದನು. ಯಾವಾಗ ನಿಜವಾದ ಗೊತ್ತಾಯ್ತಾ ಗೊತ್ತಾ, ಅವನು ಕೂದಲು ಯಾವಾಗ ಕತ್ತರಿಸಿದನು, ಆ ಸ್ತ್ರೀ ಯಾವಾಗ ಮೋಸ ಮಾಡಿದಳು ಅವಾಗ ತಿಳ್ಕೊಂಡನು ಅವನು. ಇವತ್ತು ಪ್ಲೀಸ್ ವ್ಯಾಲೆಂಟರ್ಸ್ ಅವ್ರ ಮಧ್ಯದಲ್ಲಿ ಬರಬಾರ್ದವ್ರಿಗೆ ಅಲ್ಲೇ ಕೂಡ್ಸಕ್ಕೆ ಹೇಳ್ರಿ. ಏಯ್ ಹುಚ್ಚ ಹೊರಗೆ ಪ್ಲೀಸ್ ಅಲ್ಲೇ ಕೂತ್ಕೊಡಿ, ಮುಂದೆ ಬರಬೇಡ. ವ್ಯಾಲೆಂಟರ್ಸ್ ಅವ್ರನ್ನ ತುಂಬಿದ್ರೆ ಆ ಸೈಡ್ ಕಳಿಸಿ, ಬೇರೆ ಡಿಸ್ಟರ್ಬ್ ಆಗ್ಬೋದು. ಹಲ್ಲೆಲೂಯಾ, ಗಟ್ಟಿಗೆ ಹಲ್ಲೆಲೂಯಾ. ಅಲ್ಲಿ ಅವಾಗ ಸಾಮ್ಸನಿ ತುಂಬ ಬಿಗ್ ಪಶ್ಚಾತ್ತಾಪ ಆಗ್ತಾ ಇದೆ. ಅವಾಗ ಹೇಳ್ತಾ ಇದ್ದಾನೆ, ನಾನು ಬದುಕದ ನನಗೂ ಆಸೆ ಇಲ್ಲ ದೇವರೇ, ಈಗ ನಾನು ಬದುಕದ ನನ್ನ ಆಸೆ ಖ್ವಾಯಿಷ್ ಇಲ್ಲ, ನಾನು ಖ್ವಾಯಿಷ್ ಕಳ್ಕೊಂಡಿದ್ದೀನಿ, ಈಗ ನಾನು ಏನು ಮಾಡು, ನನಗೆ ಒಂದಾದ್ರೂ ಕಣ್ಣು ಕೊಡು. ಈಗ ಆ ಕಣ್ಣು ಬಂದ ಮೇಲೆ ನಾನು ಇಲ್ಲಿ ಫಿಲಿಸ್ಟರ್ ಎಷ್ಟು ಜನ ನಿಂತಿದ್ದಾರೋ ಇವರನ್ನೆಲ್ಲರನ್ನ ತೊಗೊಂಡು ಸಾಯಿಸ್ತೀನಿ. ದೇವರು ಯೆಹೋವನು ಅವನಿಗೆ ಏನು ಮಾಡಿದನು, ಪಕ್ಕನೆ ತನ್ನ ಆತ್ಮವನ್ನು ಸುರಿಸಿ ಫಿಲಿಸ್ಟರ್ ಮೇಲೆ ಅವನಿಗೆ ರಿಟರ್ನ್ಡ್ ತಾಕತ್ ದೇವರು ಕೊಟ್ಟನು. ಆ ಪವರ್ನ ಆ ಸಾಮ್ಸನ್ ಮೇಲೆ ಹಿಡಿದು ಬಂತು. ಆ ಸಾಮ್ಸನ್ ಮೇಲೆ ಬಂದಾಗ ಆ ಕಂಬಗಳು, ದೊಡ್ಡ ದೊಡ್ಡ ಕಂಬಗಳು ಕಟ್ಟಿದೆಯೋ, ಆ ಕೋಟೆ ಒಳಗಡೆ, ರಣರಂಗದ ಒಳಗಡೆ ನಡೀತಾ ಇತ್ತು ಅದು ಪ್ರೋಗ್ರಾಮ್, ಅವ್ರ ಮಜಾಕ್ ಆಡೋ ಪ್ರೋಗ್ರಾಮ್. ಅವಾಗ ಅವನು ಎಲ್ಲವೂ ಪುಡಿ ಅಂತ ಕತ್ತರಿಸ್ತಾ ಇದ್ದನು, ಅವು ಎಲ್ಲವನ್ನು ತಳ ಹಾಕ್ತಾನೋ, ಆ ಕೋಟೆಗಳು ಉದುರು ಬಿದ್ದವು. ಅಲ್ಲಿ ಎಷ್ಟು ಜನ ಕುರ್ತಿ ನೋಡ್ತಾ ಇದ್ರು, ಅವರೆಲ್ಲರಿಗೆ ಆ ಸಾಮ್ಸನ್ ಬದುಕಿದ್ದಾಗ ಎಷ್ಟು ಜನರಿಗೆ ಹುಡ್ದಿದನೋ, ಅವಾಗ ಸತ್ ಹೋದ ಮೇಲೆ ಅವನು ಸಾಯೋ ಟೈಮಿನಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಯಿಸಿದನಂತೆ ಸಾಮ್ಸನ್. ಆಮೇಲೆ ಹೇಳ್ರಿ, ಆನಂದ ಬರಲಿ ಯೇಸು ನಾಮದಿಂದ. ಹಲ್ಲೆಲೂಯಾ. ಬದುಕಿದ್ದಾಗ ಎಷ್ಟು ಜನ ಸಂಖ್ಯೆ ಸಾಯಿಸಿದಿನೋ, ಆದರೆ ಇವಾಗ ಸಾಯೋ ಟೈಮಲ್ಲಿ ಅದಕ್ಕಿಂತ ಪಬ್ಲಿಕ್ ಜಾಸ್ತಿ ಸಾಯಿಸಿದನು. ಅವಾಗ ಯೆಹೋವನ ಆತ್ಮನಲ್ಲಿ ಬಂತು, ಅವಾಗಷ್ಟು ಜನರಿಗೆ ತೊಗೊಂಡು ಸಾಯಲ್ಪಟ್ಟನು. ಈಗ ನಾ ಈ ಮೆಸೇಜ್ ಯಾಕೆ ಹೇಳ್ತಾ ಇದ್ದಿದ್ದೀರಿ, ಕೆಲವು ಟೈಮ್ ನಮ್ಮ ಹೊಂಚು ಮಾಡ್ತಾನೆ ಸೈತಾನ್, ಕೆಲವು ಟೈಮ್ ನಮ್ಮ ಸ್ತ್ರೀಯರಿಂದ ಹೊಂಚಾಗ್ತದೆ, ಕೆಲವು ಟೈಮ್ ನಮ್ಮ ಆದತುಗಳಿಂದ ಹೊಂಚಾಗ್ತಾ ಇರ್ತದೆ, ಕೆಲವು ಟೈಮ್ ನಮ್ಮ ಬಾಯಿ ಶಬ್ದದಿಂದ ಹೊಂಚಾಗ್ತಾ ಇರ್ತದೆ, ಕೆಲವು ಟೈಮ್ ನಮ್ಮ ಕ್ಯಾರೆಕ್ಟರಿಂದ ಹೊಂಚು ಮಾಡ್ತಾ ಇರ್ತದೆ. ಯಾವುದೇ ರೂಪದಿಂದ ಧರಿಸ್ಕೊಂಡು ಸೈತಾನ್ ಬರ್ಬೋದು, ಯಾವ ವೇಷಗಳನ್ನು ಹಾಕೊಂಡು ನಿಮ್ಮ ಮಧ್ಯದಲ್ಲಿ ಬರ್ಬೋದು, ಯಾರ ಮುಖಾಂತರವಾದ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಅಳಿಸ್ಲಿಕ್ಕೆ ಬರ್ಬೋದು. ಸೈತಾನ್ ತಿಳ್ಕೊಂಡು ಹುಷಾರಾಗಿರಲಿ. ಒಂದು ಸಲ ಆಗ್ತಾ ಇದೆ ತಪ್ಪು, ಇದ್ಮೇಲಿಂದ ಅದ್ರ ಮೇಲೆ ಜಾಗೃತ ಆಗಿರಿ. 2 ಸಲ ಆಗ್ತಾಯಿದೆ ಅದು ಮತ್ತೆ ಜಾಗೃತವಾಗಿರಿ. 3ನೇ ಸಲ ಜಾಗೃತವಾಗಿರಿ. ಅವಾಗ 3ನೇ ಸಲ ನೀವು ಎಚ್ಚರವಾಗಿ ನಿಂತು ನೋಡ್ರಿ, ಅದನ್ನು ಪರಿಪೂರ್ಣತೆಯಿಂದ ತೆಗೆದು ಓಡಿಸೋಕ್ಕೆ. ಆಗ ಸಾಮ್ಸನ್ ಹಂಗೆ ಮಾಡಿಲ್ಲ. ಸಾಮ್ಸಂಗ್ ದಲೀಳನ ಆಸೆ ಒಳಗಡೆ, ದಲೀಳನ ಅವಳ ಶರೀರದ ಒಳಗಡೆ ಪೂರ್ತಿ ಮುಳುಗಿ ಹೋಗಿದ್ದನು. ಅವನಿಗೆ ಹೊರಗೆ ಬರೋಕ್ಕಾಗಲಿಲ್ಲ. ದೇವರ ಪ್ರೀತಿ ಕಾಣಲಿಲ್ಲ, ದೇವರ ದರ್ಶನ ಕಾಣಲಿಲ್ಲ, ದೇವರ ಏನು ಮಾತಾಡ್ತಾ ಇದ್ದನ್ನು ಕಾಣಲಿಲ್ಲ, ದೇವರ ಎದಕ್ಕೆ ನನಗೆ ಕಳಿಸಿದ ನಮ್ಮ ಮರ್ತೋದನು. ನಾನು ತಿಳಿಸ್ತಾ ಇದ್ದೀನಿ, ಇವತ್ತು ನೀವು ಯಾರೇ ಆಗಲಿ ದುಡ್ಡಿನ ಆಸೆ ಬೆಳೆ ನೀವು ಮುಳುಗೋದರೆ ಒಂದು ದಿನ ಅದೇ ಪ್ರಕಾರವಾಗಿ ಶೈತಾನನು ಕಣ್ಣುಗಳು ತೆಗಿತಾನೆ, ಅಟ್ಯಾಕ್ ಮಾಡ್ತಾನೆ, ನಿಮ್ಮನ್ನು ಕಿಡ್ನಾಪ್ ಮಾಡ್ತಾನೆ. ಅವಾಗ ದೇವರ ಹತ್ರ ಬರ್ಗೊಡಲ್ಲ. ಸಾಮ್ಸನ್ ಹತ್ರ ಪುನಃ ಒಂದು ಚಾನ್ಸ್ ಇತ್ತು. ಇವತ್ತು ಅನೇಕ ಜನರಿಗೆ ಚಾನ್ಸ್ ಅವಕಾಶ ಇಲ್ಲ. ಪ್ರಿಯ ದೇವಚರೇ, ಲೌಕಿಕದ ಒಳಗಡೆ ಮುಳುಗಬೇಡ್ರಿ. ಲೋಕ ನಿಮ್ಮಿಂದ ಏನು ಕೊಡ್ತದೆ ಗೊತ್ತಾ? ಕರ್ತವ್ಯವಾಗಿ ದಂಡನೆ ಕೊಡ್ತದೆ. ಬಾಯ, ರೋಗ, ವ್ಯಾಧಿ, ಅಂಧಕಾರ, ಚಿಂತೆ, ಬಾಧೆಗಳ ಒಳಗಡೆ ನಿಮ್ಮನ್ನು ತಳ್ಳಿ ಬಿಡುತ್ತದೆ. ಸಾಮ್ಸನಿಗೆ ಅದೇ ಆಯಿತು. ಲಾಸ್ಟಿಗೆ ಆ ತನ್ನ ಮಾಡಿದ ಪಾಪ ಅವನಿಗೆ ರೋಗಕ್ಕೆ ಬಲೆ ಮಾಡ್ತು. ಯೆಹೋವನು ಒಂದು ಸಾರಿ
ಸಾಲ ಅವಕಾಶ ಕೊಟ್ಟನು. ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತು ರಿಟರ್ನ್ ಅವಕಾಶ ನಮಗಿದೆ. ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಾವು ಮತ್ತೆ ಎದ್ದು ಬಂದಿದ್ದೀವಿ. ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಾವೆಲ್ಲ ಜೀವಿಸ್ತಾ ಇದ್ದೀವಿ. ಇವತ್ತು ಯೇಸು ಕ್ರಿಸ್ತನಿಗೆ ನೀವು ನಂಬೋದಾದರೆ, ಇವತ್ತು ನಾನು ಹೇಳ್ತಾ ಇದ್ದೀನಿ, ಫಿಲಿಸ್ಟರ್ ಹೇಗೆ ಅವತ್ತು ಸೋತ್ ಹೋದ್ರು, ಇವತ್ತು ಶತ್ರು, ಸೈತಾನ್, ಮಾಟ, ಮಂತ್ರ, ರೋಗ, ಅಂಧಕಾರ, ಪ್ರಾಬ್ಲಮ್ ಎಲ್ಲ ನಿಮ್ಮಿಂದ ಸೋತ್ ಹೋಗ್ತಾ ಇರ್ತವೆ ಯೇಸು ನಾಮದಿಂದ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತು ನೀವು ಆ ಸಾಮ್ಸನ್ ಪ್ರಕಾರವಾಗಿಲ್ಲ, ನಿಮಗೆ ಅದಕ್ಕಿಂತ ಬಲ ಕೊಟ್ಟಿದ್ದಾನೆ ದೇವರು. ಅವತ್ತು ಸಾಮ್ಸನ್ ಕೂದಲು ಒಳಗೆ ದೇವರು ಬಲ ಕೊಟ್ಟಿದ್ದನು. ಇವತ್ತು ಬಲ ಎಲ್ಲಿಗಿದೆ, ನಮಗೆ ಪವರ್ ಎಲ್ಲಿ ಕೊಟ್ಟಿದ್ದಾನೆ ಗೊತ್ತಾ? ಪವಿತ್ರಾತ್ಮ ನಮ್ಮ ಜೊತೆ ಬಿಟ್ಟಿದ್ದಾನೆ, ಹೋಲಿ ಸ್ಪಿರಿಟ್ ನಮ್ಮ ಜೊತೆ ಬಿಟ್ಟಿದ್ದಾನೆ, ಪರಿಶುದ್ಧಾತ್ಮ ನಮ್ಮ ಜೊತೆ ಇದ್ದಾನೆ. ಆ ಒಂದು ಪರಿಶುದ್ಧಾತ್ಮ ಪುಡಿ 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 ಮಾಡುವಂತನಾಗಿದ್ದಾನೆ. ಇವತ್ತು ನಾನು ತಿಳ್ಕೊಂಡೆ ಈ ಸಂದೇಶ ನಿಮ್ಮನ್ನ ಒಂದು ಘನಪಡಿಸ್ತಾ ಇದೆ. ಇವತ್ತು ನಿಮ್ಮ ಲೈಫಿನಲ್ಲಿ ಹಿಸ್ಟ್ರಿಗಳನ್ನು ಮುರಿದು ಹೋಗಿರ್ಬೋದು, ನಿಮ್ಮ ಬಾಗಿಲುಗಳು ಆಶೀರ್ವಾದ ಬರೋ ಬಾಗಿಲು ಬಂದಾಗಿರ್ಬೋದು, ನಿಮಗಿರುವಂಥ ಅವಮಾನ ನಾಕಾಗಿರ್ಬೋದು, ನಿಮಗಿರುವಂಥ ಅಪಚಾರಗಳು ನಡೀತಾ ಇರ್ಬೋದು. ನೀವು ಏನಾದರೂ ಈ ರೀತಿಯಿಂದ ಸಾಮ್ಸನ್ ಪಾಪದ ಸ್ತ್ರೀಯರ ಒಳಗಡೆ ಬಿದ್ದಿದ್ರೆ, ಇವತ್ತು ನಾನು ಹೇಳ್ತಾ ಇದ್ದೆ, ನೀವು ಯಾರಾದರೂ ಪಾಪದ ಸ್ತ್ರೀಯರ, ಪರರ ಸ್ತ್ರೀಯರ ಜೊತೆ ಸಂಬಂಧ ಕಟ್ಟರೆ ಇವತ್ತೇ ಬ್ಲಾಕ್ ಮಾಡಿ, ಇವತ್ತೇ ಅದು ಫೇಸ್ಬುಕ್ ಬ್ಲಾಕ್ ಮಾಡಿ, ಇವತ್ತೇ ಆ ಫೋನ್ ನಂಬರ್ಗಳು ಬ್ಲಾಕ್ ಮಾಡಿ, ಇವತ್ತೇ ನಿಂದು ನಿಮ್ಮ ಜೀವಿತ ದೇವರ ಜೊತೆ ಸಂಬಂಧ ಕಟ್ಟ್ರಿ. ಯಾಕೆಂದರೆ ಇವತ್ತು ನೀವು ಹುಷಾರಾಗಿದ್ದೀರಾ. ಇವತ್ತು ನಿಮ್ಮ ಕಣ್ಣು ಇವತ್ತು ಯಾವುದೇ ಫೋನ್ಗಳಿಗೆ ಮಾತಾಡ್ತಾ ಇರ್ಬೋದು, ಪ್ರೀತಿ ಪ್ರೇಮ ವ್ಯಾಮೋಹದ ಒಳಗಡೆ ಡಬಲ್ ಆಗಿರ್ಬೋದು. ಇವತ್ತು ಗಂಡ ಇದ್ರು ಇನ್ನೊಬ್ಬರ ಜೊತೆ ಮಾತಾಡೋದು, ಇವತ್ತು ಹೆಂಡತಿ ಇದ್ರು ಇನ್ನೊಬ್ಬರ ಜೊತೆ ಮಾತಾಡೋದು, ಇವತ್ತೇ ಖತಮ್ ಆಗಲಿ ಸ್ಟೋರಿ. ಯಾಕೆ ಇವತ್ತು ಖತಮ್ ಆಯ್ತಂದ್ರೆ ಇವತ್ತು ನಿಜವಾದ ರಿಯಲ್ ಸ್ಟೋರಿ ದೇವರು ನಿಮ್ಮ ಜೊತೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಈ ಲೋಕದ ಕಣ್ಣು ದೇವರಿಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತನಾಗಿರು. ದೇವರು ಏನು ನಿನ್ನ ಅದರಲ್ಲಿ ಬಿಟ್ಟಿದ್ದಾನೋ ಅದರಲ್ಲೇ ಫಿನಿಶ್ ಆಗಿರು. ಯಾಕೆಂದರೆ ಅದರಿಂದ ಹೊರಗೆ ಏನಿಲ್ಲ, ನರಕ ಇದೆ, ಅದರ ಒಳಗಡೆ ಏನಿಲ್ಲ, ಪಾಪ ಇದೆ. ಪ್ರಿಯ ದೇವಚಂದ್ರ, ಇವತ್ತು ಈ ವಾಕ್ಯ ನಿಮ್ಮನ್ನು ಒಂದು ತಲೆಯಲ್ಲಿ ಹುಟ್ಕೊಳ್ಬೇಕು. ಇವತ್ತು ದೇವರು ನಿಮಗೆ ಕೊಟ್ಟಂಥ ಪವರು ಅದು ನಾರ್ಮಲ್ ಅಲ್ಲ, ಭಾಳ ಬಲಿಷ್ಠವಾದ ಪವರ್. ಸಂಸನ್ ಪ್ರಾರ್ಥನೆ ದೇವರು ಕೇಳಿದನು ಯೆಹೋವನು, ಮತ್ತೆ ರಿಟರ್ನ್ ಅವನಿಗೆ ಬಲ ಬಂತು. ಈಗ ನೆಕ್ಸ್ಟು ಮತ್ತೆ ನಾವು ತಪ್ಪು ಮಾಡ್ತೀವಿ, ಮತ್ತೆ ಬಲ ಬರಲಿ, ತಪ್ಪು ಮಾಡ್ತೀವಿ, ಬಲ ಬರಲಿ. ಹೀಗಿಲ್ಲ ಅವಕಾಶ. ನೀನು ತಪ್ಪು ಮಾಡಿದೀಯಾ ಅಲ್ಲೇ ಬೆಳಬೇಕು, ತಪ್ಪು ಮಾಡಿದೆ ಅಲ್ಲೇ ಸೋತು ಹೋಗ್ಬೇಕು. ನೀ ದಿನ ತಪ್ಪು ಮಾಡ್ತೀನಿ, ದೇವರಿಗೆ ಸಾರಿ ಕೇಳ್ತೀನಿ, ದಿನ ತಪ್ಪು ಮಾಡ್ತೀನಿ, ದಿನ ಚರ್ಚಿಗೆ ಬರ್ತೀನಿ, ದಿನ ತಪ್ಪು ಮಾಡ್ತೀನಿ, ಬೈಬಲ್ ಓದ್ತೀನಿ. ಅವಕಾಶ ಇಲ್ಲ, ಖತಮ್ ಆಗಿದೆ. ನಿನ್ನ ಮನಸ್ಸು ನಿನಗೆ ಗವ ಕೊಡ್ಬೋದು, ಅಯ್ಯೋ ದೇವ್ರು ಕ್ಷಮಿಸ್ತಾನ, ದೇವ್ರು ಕ್ಷಮಿಸಲ್ಲ. ಯಾಕೆಂದರೆ ದಿನ ತಪ್ಪು ಮಾಡಿದ್ರೆ ಕ್ಷಮಿಸಲ್ಲ. ಅಪರೂಪಕವಾಗಿ ಗೊತ್ತಿಲ್ಲದೇನೇನೋ ಏನು ಗೊತ್ತಿದ್ದೋ ಮಾಡಿದೆಯೋ ಅದು ಒಂದು ಟೈಮ್ ಇದೆ, ಆ ಒಂದು ಅವಕಾಶ ಇದೆ. ಇವಾಗ ಮತ್ತೆ ಪದೇ ಪದೇ ಅವಕಾಶವಿರಲ್ಲ. ಪ್ರಿಯ ದೇವಜನರೇ, ಭಾಳ ಜನ ಅಳ್ತಾ ಇದ್ದಾರೆ, ದೇವರಿಗೆ ಇಷ್ಟ ಇಲ್ಲ, ದೇವರಿಗೆ ಇದು ಇಷ್ಟ ಇಲ್ಲ. ದೇವರಿಗೆ ಏನು ಇಷ್ಟ ಇದೆಯೋ, ನಿನಗೆ ಎದಕ್ಕೆ ಕರೆದಿದ್ದಾನೆ, ನಿನಗೆ ಎದಕ್ಕೆ ಮಾಡ್ತಾ ಇದ್ದಾನೆ, ನಿನಗೇನು ಉಪಯೋಗ ಮಾಡ್ತಾ ಇದ್ದಾನೆ ಅದನ್ನು ಫಸ್ಟ್ ಅಬ್ಸರ್ವ್ ಮಾಡು. ಈಗ ದೇವರ ಜೊತೆ ಹಿಂಬಾಲಿಸುವವನು ಆತ್ಮಿಕದಲ್ಲಿ ಬೆಳೀತಾ ಇರ್ತಾನೆ, ಲೌಕಿಕದಿಂದ ಮುಳುಗಿ ಹೋಗ್ತಾ ಇರ್ತಾನೆ, ಆತ್ಮಿಕವು ಜೀವನ ಬೆಳೀತಾ ಇರ್ತದೆ ಯೇಸು ನಾಮದಿಂದ. ಹಲ್ಲೆಲೂಯಾ. ನಾನು ಹೇಳ್ತಾ ಇದ್ದೀನಿ ಸ್ಪಿರಿಚುವಲಿ ನಾನು ಡಿಫ್ರೆಂಟ್ ಆಗಿ ಈ ವರ್ಡನ್ನು ಯಾಕೆ ತಿಳಿಸ್ತಾ ಇದ್ದೀನಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೆ ದೇವರು ಅವರವರಿಗೆ ಒಂದು ಅವಕಾಶ ಇದೆ. ಸಾಮ್ಸನಿಗೆ ಒಂದೇ ಅವಕಾಶ ಇತ್ತು, ಆ ಒಂದು ಅವಕಾಶದಲ್ಲಿ ಅವನು ಹೇಳಿದನು, ಫಿಲಿಸ್ಟರ್ ತೊಗೊಂಡು ಸಾಯ್ತೀನಿ ನಾನು ಕೂಡ ಅಂದರೆ ದೇವರನಿಗೆ ಕೊಟ್ಟನು. ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ದಿನ ನಿಮ್ಮ ಜೀವಿತದಲ್ಲಿ ಇನ್ನೊಂದು ಒಂದೇ ಅವಕಾಶ ದೇವರು ನಿಮ್ಮನ್ನು ಕೊಟ್ಟಿದ್ರು, ಮಾಡಿದ್ರು, ಪೂರ್ತಿ ಅವಕಾಶಗಳು ಮುಗಿದೋಗಿದೆ. ಇವಾಗ ರಿಟರ್ನ್ ನಿಮ್ಮ ಪಶ್ಚಾತ್ತಾಪ ಪಡೋದಿದೆ ಅಷ್ಟೇ. ಇವತ್ತು ರಿಟರ್ನ್ ನಿನ್ನ ಲೋಕಕ್ಕೆ, ಜೀವಿತಕ್ಕೆ, ಇನ್ನೊಬ್ಬರ ಜೊತೆ ಫೋನ್ ಮಾತಾಡೋದು, ಇನ್ನೊಬ್ಬರ ಜೊತೆ ಚಾಟ್ ಮಾಡೋದು, ಇನ್ನೊಬ್ಬರ ಜೊತೆ ಮಜಾಕ್ ಆಡೋದು, ಇನ್ನೊಬ್ಬರ ಜೊತೆ ಠಟ್ಟ ಮಾರೋದು, ಸ್ತ್ರೀಯರ ಜೊತೆ, ಪುರುಷರ ಜೊತೆ, ಇವೆಲ್ಲ ಬ್ಲಾಕ್ ಬಂದಾಗಲಿ. ಇವತ್ತು ಈ ವಾಕ್ಯ ಇಲ್ಲಿ ಕೇಳ್ತೀವಿ, ಹೊರ ಹೋದ್ಮೇಲೆ ಅದೇ ಮಾಡ್ತೀವಿ, ಇಲ್ಲಿ ಇದಾ ಕೇಳ್ತೀವಿ, ಹೊರ ಹೋದ್ಮೇಲೆ ಬಸ್ ಸ್ಟ್ಯಾಂಡ್ ಕುಂತ ಅದೇ ಮಜಾಕ್ ಆಡ್ತೀವಿ, ರೋಡಲ್ಲಿ ಕುಂತ್ರೆ ಅದೇ ಮಜಾಕ್ ಆಡ್ತೀವಿ, ಮನೇಲಿ ಕುಂತ್ರೆ ಅದೇ ಮಜಾಕ್ ಆಡ್ತೀವಿ, ಮೊಬೈಲಲ್ಲಿ ಕೂತ್ರೆ ಅದೇ ನೋಡ್ತೀವಿ. ನೀವು ಇದೇ ಗಳಿಗೆ ನೀವು ಹೇಳ್ತಾ ಇದ್ದೀನಿ ಬ್ಲಾಕ್ ಆಗಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ಸೈತಾನನ್ನು ನಿನಗೆ ಬೇಡಿ ಹಾಕೊಂಡು ಕರ್ಕೊಂಡು ಹೋಗ್ತಾನೆ. ಅತ್ತ ಸ್ಟ್ರಾಂಗ್ ಇರುವಂಥ ಸಾಮ್ಸನನ್ನು ಬಿಡಲಿಲ್ಲ, ದೇವ ಸೇವಕರಿಗೆ ಬಿಡಲಿಲ್ಲ, ಅಭಿಷಕ್ತನಿಗೆ ಬಿಡಲಿಲ್ಲ ಅವನು. ಇವತ್ತು ನಾನು ಹೇಳ್ತಾ ಇದ್ದೀನಿ, ನೀವೇನೂ ಇಲ್ಲ ಸೈತಾನ್ ದೃಷ್ಟಿಯಲ್ಲಿ, ಒಂದು ಪೇಪರ್ ಮುದುರಿಸಿ ಬಿಟ್ಟಾಕ್ದಂಗೆ ಇದ್ದೀರಾ ಅಷ್ಟೇ. ಒಂದನ್ನು ತಲೆ ಇಟ್ಕೊಡಿ, ಇವತ್ತು ದೇವರ ಸಂಗಡ ಯಾರ್ಯಾರು ಇರ್ತಿದ್ರು ಅವರೆಲ್ಲ ಕಾಪಾಡಲ್ಪಡ್ತದೆ, ಬಚ್ಚಿಸಲ್ಪಡ್ತದೆ. ಯಾಕೆಂದ್ರೆ ದೇವ್ರ ಸತ್ಯ ಇರಲಾರ್ದನ್ನು ದೇವರಿಗೆ ಗೊತ್ತು ಬೆಲೆ ಕೊಡಲ್ಲ. ಈ ಲೋಕದಲ್ಲಿ ಯಾರು ದೇವ್ರ ಜೊತೆ ಇಲ್ಲ ಗೊತ್ತಾ? ಸೈತಾನ್ ಒಬ್ಬನೇ ಇಲ್ಲ, ಸೈತಾನ್ ಒಬ್ಬನೇ ಇಲ್ಲ. ಮಿಕ್ಕಿದ ಎಲ್ಲ ಪಶು ಪಕ್ಷಿ ಮನುಷ್ಯ ಭೂ ಜಂತುಗಳೆಲ್ಲ ದೇವ್ರ ಜೊತೆ ಇದ್ದೀವಿ, ಆದರೆ ಸೈತಾನ್ ಒಬ್ಬನೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಸೈತಾನ್ ನಿಮ್ಮನ್ನು ಪಾಪ ಮಾಡಿಸಿ ಅವನಿಗೆ ಕರ್ಕೊಂಡು ಹೋಗ್ಬೇಕಂತಿದ್ದಾನೆ. ಅದರಿಂದ ಅಲರ್ಟ್ ಆಗೋಣ. ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕೆಲಸ ಮಾಡಲಿ ಯೇಸು ನಾಮದಿಂದ. ಇವತ್ತು ಈ ವಾಕ್ಯ ನಿಮ್ಮ ಆತ್ಮಿಕ ಲಾಭಕ್ಕಾಗಿ, ಈ ವಾಕ್ಯ ನಿಮ್ಮ ಆತ್ಮಿಕ ಉದ್ಧಾರಕ್ಕಾಗಿ ನಾನು ತಿಳಿಸ್ತಾ ಇದ್ದೀನಿ. ಪ್ರಿಯ ದೇವಜನರೇ, ಓಕೆ, ದೇವರನ್ನ ಆಶೀರ್ವದಿಸಲ್ಪಡಲಿ. ಕಡೆಗೆಲ್ಲ ಮುಚ್ಕೊಂಡು ನಾವು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಗಾಡ್ ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಓ ದೇವರೇ, ಇವತ್ತು ನೀನು ಸಾಮ್ಸನ್ ವಿಷಯದಲ್ಲಿ ಒಂದು ಆತ್ಮಿಕ ಶಕ್ತಿಯನ್ನು ಬರ ಮಾಡಿದ್ರಿ. ಇವತ್ತು ಮತ್ತೆ ಜಾಗೃತವಾಗಿ ಆತ್ಮಿಕ ಜನರಿಗೆ ಆತ್ಮಿಕ ಕಣ್ಣುಗಳು ತೆಗೆ ಹಾಗೆ ಮಾಡಿದ್ರಿ. ಈ ವಾಕ್ಯ ಅಧ್ಯಾಯ ಇವತ್ತು ನೀನು ನಮಗೆ ಕೊಡಲ್ಪಟ್ಟಿದ್ದಿ, ಮತ್ತು ನಿನ್ನ ಜನರಿಗೋಸ್ಕರ ನಾನು ತೆಗೆದು ಕೊಟ್ಟಿದ್ದೀನಿ. ಇವತ್ತು ಪರಿಪೂರ್ಣತೆಯಿಂದ ಅವ್ರ ಮಾರ್ಗಗಳು ತನ್ನಂತಾನೇ ನೆಟ್ಟಿಗೆ ಆಗಲಿ ಯೇಸು ನಾಮದಿಂದ. ಯಾರ್ಯಾರು ತಿಳ್ಕೊತಾರೋ, ಯಾರ್ಯಾರು ಆಮೇಲೆ ಅಂತ ಹೇಳಿದಾರೋ, ಯಾರು ಇನ್ಮೇಲಿಂದ ತಪ್ಪು ಮಾಡಬಾರ್ದಂತ ತೀರ್ಮಾನ ಮಾಡಿದಾರೋ, ಇವತ್ತೇ ಕೊನೆ ಆಗಲಿ, ಇವತ್ತೇ ಲಾಸ್ಟ್ ಆಗಲಿ. ಯೂಟ್ಯೂಬಲ್ಲಿ ಎಷ್ಟು ಜನ
ನೋಡ್ತಾ ಇದ್ದಾರೋ, ಯೂಟ್ಯೂಬಲ್ಲಿ ಎಷ್ಟು ಜನ ಹುಡುಕ್ತಾ ಇದ್ದಾರೋ, ಈ ವಾಕ್ಯಕ್ಕೆ ಎಷ್ಟು ಕೇಳಿ ಆನಂದ ಪಡ್ತಾ ಇದ್ದಾರೋ ಅವರೆಲ್ಲರನ್ನ ನೀನು ಅಧಿಕವಾಗಿ ಶಕ್ತಿಯಿಂದ ತುಂಬಿಸು. ಓ ನನ್ನ ದೇವರ ಈ ಹೊತ್ತಿ, ಓ ನನ್ನ ದೇವರ ಈ ಹೊತ್ತೆ ಅವರೆಲ್ಲರ ಮೇಲೆ ರಕ್ಷಣೆಗಳಾಗಲಿ, ಅವರೆಲ್ಲರ ಮೇಲೆ ರಕ್ಷಣೆ ಆಗಲಿ. ಯಾರ್ಯಾರು ಪಶ್ಚಾತ್ತಾಪ ಪಡ್ತಾ ಇದ್ದಾರೋ ಅವರೆಲ್ಲರ ಮೇಲೆ ರಕ್ಷಣೆ ಆಗಲಿ. ತಪ್ಪು ಮಾಡೋದು ಸಹಜ, ಅದರ ತಪ್ಪನ್ನು ಒಪ್ಪಿಕೊಂಡು ತಿದ್ದುಕೊಂಡು ಅವನಿಗೆ ದೇವರು ಬಲ ಕೊಡುತ್ತೇನೆ. ಸಾಮ್ಸನಿಗೆ ತಪ್ಪು ಮಾಡಿದನು, ಆದರೆ ದೇವರವನಿಗೆ ತಪ್ಪಿನಲ್ಲಿ ನೋಡಲಿಲ್ಲ. ಮತ್ತೆ ಅವನು ಪಶ್ಚಾತ್ತಾಪ ಪಡೋದನ್ನು ನೋಡಿದನು, ಆವಾಗ ಅವನಿಗೆ 4 ಪಟ್ಟಷ್ಟು ಮತ್ತೆ ಬಲ ಬರೋದನ್ನು ನೋಡಿದ್ದೀವಿ ಕರ್ತನೆ. ಹಾಗೆ ಸಾಮ್ಸನ್ ಜೀವಿತದಲ್ಲಿ ಕಳೆದು ಹೋದ ಪುನಃ ಮತ್ತೆ ಎಬ್ಬಿಸಲ್ಪಟ್ಟಿದ್ದನು ದೇವರೇ. ಇವತ್ತು ನಮ್ಮ ಎಲ್ಲರ ಜೀವಿತದಲ್ಲಿ ತಪ್ಪು ಮಾಡುವಾಗ ಮತ್ತೆ ತೆಗೆದು ಹಾಕಿ ಮತ್ತೆ ತಪ್ಪುಗಳು ತಲೆಯಲ್ಲಿಟ್ಕೊಳ್ಳಾರ್ದೆ ಮತ್ತೆ ನಿನ್ನ ಮಗಳಾಗೋದಕ್ಕೂ ಮಗನಾಗಲಿಕ್ಕೆ ಯೋಗ್ಯನಾಗಿ ಮಾಡು. ಇವತ್ತು ನಾವು ಏನಾದರೂ ಆಗಿದ್ರೆ ಅದು ನಿನ್ನ ಹೆಸರು ಆಶೀಗಳಾಗಲಿ. ಇವತ್ತು ನಾವು ಏನಾದರೂ ಆದರೆ ಇವತ್ತು ಆಶೀರ್ವಾದ ಭರಿತರಾಗಲಿ. ಇವತ್ತು ನಾವು ಏನಾದರೂ ಆದರೆ ಒಂದು ಹೆಸರ ಮುದ್ರೆಗಳನ್ನು ಬೀಳಲಿ ದೇವರ ನಮ್ಮ ಮೇಲೆ. ಓ ದೇವರೇ ನಿನಗೆ ಸ್ತೋತ್ರವಾಗಲಿ. ಪ್ರತಿಯೊಬ್ಬವರ ಮೇಲೆ ನಿನ್ನ ದೈವರ ಆಶಿಸ್ತವು ಚಾಚಲಿ ಕರ್ತಾನೆ ಅಬ್ಬ. ಹಾಗೆ ಮಾಡಿದ ದೇವರೇ ನಿನಗೆ ಸ್ತೋತ್ರ. ಆನ್ಲೈನಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೋ ಅವರು ನೋಡ್ತಾಳೆ ಅವರನ್ನ ಬಲ ಬಂದಲ್ಲಿ ಪಡಲಿ. ಈ ವಾಕ್ಯ ಕೇಳ್ತಾರಂತ ಮನೆ ಒಳಗಡೆ, ಟಿ ವಿ ಒಳಗಡೆ, ಸಿಸ್ಟಮ್ ಒಳಗಡೆ, ಲ್ಯಾಪ್ಟಾಪ್ ಒಳಗಡೆ, ಯಾವುದೇ ಗ್ರೂಪ್ ಒಳಗಡೆ ಹಾಕಿ ನೋಡ್ತಾ ಇದ್ದಾರೋ, ಯಾವುದೇ ಪ್ಲಾಟ್ಫಾರಮ್ನಿಂದ ನೋಡ್ತಾ ಇದ್ದಾರೋ ಈ ವಿಡಿಯೋಗಳನ್ನ ಯೇಸು ನಾಮದಿಂದ ಬಲ ಬರಲಿ ದೇವ್ರೆ, ಬಲ ಬರಲಿ ದೇವ್ರೆ, ಅದನ್ನ ಆಶೀರ್ವಾದ ಮಾಡು ದೇವ್ರೆ. ಇವತ್ತು ನೀನು ಅಧಿಕ ಆತ್ಮವನ್ನು ಕಳಿಸಿ ಸಾಮ್ಸನ್ ಮೇಲೆ ಯೆಹೋವನ ಆತ್ಮ ಬಂದಿದ್ದ ಹಾಗೆ ಇವತ್ತು ನಮ್ಮೆಲ್ಲರ ಮೇಲೆ ಯೆಹೋವನ ಆತ್ಮ ಬರಲಿ, ಪಕ್ಕನೆ ಬಂದು ಬಲ ಹೊಂದಿಸಲಿ ದೇವರೇ. ಓ ಕರ್ತಾನೆ ನಿನ್ನ ಆಶೀರ್ವಾದಿಸು, ಬಲಪಡಿಸು ಜಿಂದಾ ದೇವರೇ. ಸ್ತೋತ್ರ. ಸೋಲರ ಜೊತೆ ನೀನು ನಿಂತಿಲ್ಲ ತಂದೆ, ಗೆಲುವಿನರ ಜೊತೆ ಇದ್ದಿದ್ದೀಯಾ. ನನಗೆ ಸ್ತೋತ್ರವಾಗಲಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಟ್ಟೆಗೇಡು ಹಲ್ಲೆಲೂಯಾ. ದೇವರ ಜೀವಂತವಾಗಿದಾನ ಇಲ್ಲವಾ? ಹಲ್ಲೆಲೂಯಾ. ಇದ್ರ ಮೇಲೆ ಒಂದು ಹಾಡೋಣ, ಒಂದು ಡ್ಯಾನ್ಸ್ ಮಾಡ್ಬೇಕು ಅನಿಸ್ಲತ್ತದ್ರಿ ನನ್ನ ಮನಸ್ಸು. ಹಲ್ಲೆಲೂಯಾ. ಎಷ್ಟು ಜನ ಡ್ಯಾನ್ಸ್ ಮಾಡ್ತಾರೆ ನಮ್ಮ ಜೊತೆಗೆ? ಹಲ್ಲೆಲೂಯಾ. ಇಸ್ರಾಯೇಲ್ ಜನರು ಅದ್ಭುತ ಯಾವಾಗ ಮಾಡ್ತಾ ಇದ್ದೀನೋ ಭಾಳ ಬ್ರೇಕ್ ಡ್ಯಾನ್ಸ್ ಹಾಕ್ತಾಯಿದ್ರಿ. ನಾವು ಬ್ರೇಕ್ ಡ್ಯಾನ್ಸ್ ಹಾಕ್ಕೊಂಡು ಇವತ್ತು. ಹಲ್ಲೆಲೂಯಾ. ಬ್ರೇಕ್ ಡ್ಯಾನ್ಸ್ ಅಂದರೆ ಐ ಆಮ್ ಅ ಡಿಸ್ಕೋ ಡ್ಯಾನ್ಸರ್ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋವನು ಮೆಚ್ಚುವಂತೆ ಆತನ ಘನಪಡಿಸುವ ಹಾಗೆ. ಹಲ್ಲೆಲೂಯಾ. ದೇವರು ಹೇಳಿದನು, ಏ ಗಿದ್ದವನೇ ನಿನ್ನ ಜೊತೆ ಮಾಮೂಲಿ ಇಲ್ಲ, ನಾನು ಪರಾಕ್ರಮಶಾಲಿ ಎದ್ದೇಳು. ನಾನು ಹೇಳ್ತಾ ಇದ್ದೀನಿ, ಮೋಶೆಗೆ ಹೇಳ್ದನೆ, ಏ ಮೋಶೆ ಕಮ್ಜೋರ್ ಇದ್ದನು. ದೇವ್ರು ಹೇಳಿದನು, ಏ ಮೋಶೆ ಕಮ್ಜೋರ್ ಇಲ್ಲ, ನಾನು ನಿನ್ನ ಜೊತೆ ಇರ್ತೀನಿ, ಎದ್ದೇಳು. ಹಲ್ಲೆಲೂಯಾ. ನಿಮ್ಮ ಆತ್ಮಗಳಿಗೆ ಹೇಳ್ಕೊಂಡ್ರೆ ನೀವು ಕಮ್ಜೋರ್ ಯಾರು ಬಿ ಇಲ್ಲ, ಇಲ್ಲಿ ಸ್ಟ್ರಾಂಗ್ ಆಗ್ತಿದ್ದ. ನಾನು ಹೇಳ್ತಾ ಇದ್ದೀನಿ, ನೀವು ನಾರ್ಮಲ್ ಮಿನಿಸ್ಟ್ರಿ ಒಳಗಡೆ ಬಂದಿಲ್ಲ, ಪ್ರೊಫೆಟಿಕ್ ಮಿನಿಸ್ಟ್ರಿ ಒಳಗಡೆ ಬಂದಿಲ್ಲ. ಸಾಮ್ಸನನು ದೇವ್ರ ಕಳಿಸನು ಇಸ್ರಾಯೇಲಿಗೆ ಬಚ್ಚಿಸೋದಕ್ಕೆ, ಅದರ ಬಚ್ಚಿಸಲಿಲ್ಲ, ಆದರೆ ಫಿಲಿಸ್ಟರ್ ತೊಗೊಂಡು ಸತ್ತನು. ಇವತ್ತು ನಾನು ಹೇಳ್ತಾನೆ, ಈ ಮಿನಿಸ್ಟ್ರಿಗೆ ಯಾರು ಹಿಂಬಾಲಿಸ್ತಾ ಇದ್ದಾರೋ, ಫಾಲೋವರ್ಸ್ ಇದ್ದಾರೋ ಅವರೆಲ್ಲರೂ ಕಾಪಾಡ್ತಾ ಇದ್ದಾರೆ ಯೇಸುನಾಮ. ಪ್ರತಿಯೊಬ್ಬರ ಸಾಕ್ಷಿಗಳು ಬರಲಿ. ಯೆಹೋವಾ ಯೆಹೋವಾ ಯೆಹೋವಾ. ಹಲ್ಲೆಲೂಯಾ. ಈ ಸಾಂಗ್ ನಾವು ಹಾಡ್ತಾ ಎಲ್ಲರೂ ನಿಂತ್ಕೋಣ. ಜಿಂದಾ ಖುದಾ ಹೈ. ಹಲ್ಲೆಲೂಯಾ. ಈ ಸಾಮ್ಸನ್ ಸ್ಟೋರಿ ತಗೊಂಡ್ಮೇಲೆ ಯಾರ ಮೈಯಲ್ಲಿ ಜುನೂನು ಎದ್ದಿದೆಯೋ, ಹಲ್ಲೆಲೂಯಾ. ದೇವಗಳಿಗೆ ಭಾಳ ಜುನೂನು ಹೇಳ್ತಾ ಇದ್ರೆ ದೇವರ ಪ್ರಸನ್ನತೆ ನೋಡ್ಬೇಕಂತ. ದೇವ್ರ ಪ್ರಸನ್ನತೆ ಒಳಗಡೆ ಇರೋಕ್ಕೆ ಇಷ್ಟಪಡಲ್ಲ. ನಾನು ಹೇಳ್ತಾ ಇದ್ದೀನಿ, ಯಾರ್ಯಾರು ದೇವರ ಮಕ್ಕಳಿದ್ದೀರೋ ದೇವ್ರ ಜೊತೆ ಸ್ಟೆಪ್ನ ಹಾಕಕ್ಕೆ ಜೊತೆ ಮಾಡ್ರಿ, ನಾಚಬೇಡ್ರಿ. ಅಯ್ಯೋ ಇದನ್ನು ಕುಣಿದ್ರೆ ನಾ ದೇವದೂತರು ಕುಣಿತಾರೆ, ನಮಗೇನದ ರೀ? ಸ್ವರ್ಗದ ಮೇಲೆ ದೇವದೂತರು ಕುಣಿತಾ ಇದ್ರೆ ನಮಗೇನು ನಾಚಿಕೆ? ಹಲ್ಲೆಲೂಯಾ. ನಾವು ಯಾರು ಡಿ ಜಿ ಎದ್ರ ಹೋಗಿ ಕುಣಿತಾ ಇದ್ದಿಲ್ಲ, ಯಾರು ಮದಿ ಒಳಗಡೆ ಹೋಗಿ ಕುಣಿತಾ ಇದ್ದಿಲ್ಲ. ಹಲ್ಲೆಲೂಯಾ. ದೇವರ ಪ್ರಸನ್ನತೆ ಒಳಗೆ ಕುಣಿತಾ ಇದ್ದೀವಿ. ಯಾವ್ದು ನಾಚಿಕೆ, ಭಯ, ಭಕ್ತಿ ಯಾವುದೇ ಇಲ್ಲ. ದೇವರ ಒಂದು ಸೀಕ್ರೆಟ್ ತಿಳಿಸಿದ್ದಾನೆ, ಎಲ್ಲಿ ಆರಾಧನೆ ಇರ್ತದೋ ಅಲ್ಲಿ ನನ್ನ ಪ್ರಸನ್ನತೆ ಜಾಸ್ತಿ ಇರ್ತದೆ. ಎಲ್ಲಿ ಜನ ಆನಂದ ಇರ್ತದೋ ಅಲ್ಲಿ ನಾನು ಬರ್ತಾ ಇರ್ತೀನಿ. ಎಲ್ಲಿ ಜನ ಚಪ್ಪಾಳೆ ತಟ್ತಾ ಇರ್ತಾರೋ ಅಲ್ಲಿ ನಾನು ಹಿಡಿತಾ ಇರ್ತೀನಿ. ಎಲ್ಲಿ ಜನ ನನ್ನನ್ನು ಬೇಡ್ತಾ ಇರ್ತಾರೋ, ನನ್ನ ಕೂಗ್ತಾ ಇರ್ತಾರೋ ಅವ್ರ ಮಧ್ಯದಲ್ಲಿ ನಾನು ಭಾಳ ಬೇಗ ಬರ್ತೀನಿ. ಓಕೆ, ರೆಡಿನಾ? ಓಕೆ, ನಾವು ರೆಡಿ ಅಣ್ಣ. ಎಸ್ ಸರ್, ಸಿಸ್ಟರ್ ಟೀಮ್ನ ರೆಡಿ ಆಗಿದೆ. ನೀವು ರೆಡಿ ಇದ್ದೀರಾ? ರೆಡಿ ಇದ್ದೀನೋ ಕೈ ಎತ್ತರಿ. ಹಲ್ಲೆಲೂಯಾ. ಕೈನ ಅಲ್ಲಾಡಿಸುತ್ತಾ ದೇವರ ಪ್ರೆಸೆನ್ಸ್ ಒಳಗಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳ್ತಾ ಇದ್ದೆ, ನಿನ್ನ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ಒಂದು ವಿಷಯ ಹೇಳ್ತಾ ಇದ್ದೆ, ನನ್ನ ಸಭೆ ನಾಳೆ ಆಶೀರ್ವಾದದಿಂದ ತುಂಬ್ತಾ ಇರ್ತದೆ ಅಂತ. ನಾನು ನೋಡ್ತಾ ಇದ್ದೀನಿ ಆತ್ಮದಲ್ಲಿ. ನೀವು ಯಾರಾದ್ರೂ ಆತ್ಮದಲ್ಲಿ ದೇವರಿಗೆ ಹುಡುಕ್ತಾ ಇರೋದಾದ್ರೆ, ನಿಮಗೆ ಗಿಫ್ಟ್ಗಳಿದ್ರೆ ನನ್ನ ಜೊತೆ ದೇವರ ದೂತರಿಗೆ ನೋಡ್ರಿ ಈಗಲೇ.
ನಿಮ್ಗೆ ಗಿಫ್ಟ್ ಇದ್ರೆ ದೈವ ಜೂತರಿಗೆ ನೋಡ್ರಿ, ಆತನ ಪ್ರೆಸೆನ್ಸ್ ನೋಡಿ. ಓಕೆ ಓಕೆ. ಯೆಹೋವಾ 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 Thank you. ಯೆಹೋವಾ ಎಲ್ಲ ರೀತಿಯ ಸ್ಥಳದಲ್ಲಿ ಬಂದ ಲಾಸ್ಟ್ ಸಾಂಗ್. ಯೆಹೋವಾ 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 ಎಲ್ಲ ಸ್ಟೆಪ್ ಹಾಕಿ. ಯೆಹೋವಾ 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 ಕುಣಿಯುತ್ತಾ. ಯೆಹೋವಾ 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 ಜಿಂದಾ ಖುದಾ ಓ ಹಮಾರಾ ಬಾದಶಾ. ಎಲ್ಲರೂ ಉಲ್ಲಾಸದಿಂದ ಯೆಹೋವಾ ಜಿಂದಾ ಖುದಾ ಓ ಹಮಾರಾ ಬಾದಶಾ ಯೆಹೋವಾ ಜಿಂದಾ ಖುದಾ ಓ ಹಮಾರಾ ಬಾದಶಾ ಯೆಹೋವಾ ಜಿಂದಾ ಖುದಾ ಓ ಹಮಾರಾ ಬಾದಶಾ ನೀನೇನು ಕರ್ತವ್ಯ ಎಲ್ಲರೂ ಉಲ್ಲಾಸದಿಂದ ಎಷ್ಟು ಜನ ನೋಡ್ತಾ ಇದ್ದೀರಾ? ದೇವರ presence YouTube ಅಲ್ಲಿ ನೋಡುವವರು ಎಲ್ಲರ ಕಡೆ shoot. ಎಲ್ಲರ ಆತ್ಮದಿಂದ ಉಲ್ಲಾಸಗಳಲ್ಲಿ जो भी मांगेंगे वही मिल जाएगा, जो भी ढूंढेंगे वही पाएंगे। जो भी मांगेंगे वही मिल जाएगा, जो भी ढूंढेंगे वही पाएंगे। जो भी मांगेंगे वही मिल जाएगा, जो भी ढूंढेंगे वही पाएंगे। खटखटाए तो खुल जाएगा। ಯೆಹೋವಾ 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 ಓ ಉಲ್ಲಾಸದಿಂದ ಆಮೆನ್. ಉಲ್ಲಾಸದಿಂದ live. चले और शक ना करे ऊपर रखे ईमान और मसीहा में बस जो भी खड़े
चलो चलो